ವಾರ್ತೆಗಳ ಪ್ರಾಯೋಜಕರು ದಲಿತ ಸಾಹಿತ್ಯ ಪರಿಷತ್ ರಾಜ್ಯ ಘಟಕ ಗದಗ್ 11ನೇ ಅಖಿಲ ಭಾರತ ದಲಿತ ಸಾಹಿತ್ಯ ಸಮ್ಮೇಳನ ರಾಯಚೂರು 20 ಹಾಗೂ 21 ಡಿಸೆಂಬರ್ 2025 ಸ್ಥಳ ಪಂಡಿತ್ ಸಿದ್ದರಾಮ ಜಮ್ಮಲ್ದಿನಿ ರಂಗಮಂದಿರ ರಾಯಚೂರು. ಸಮ್ಮೇಳನದ ಅಧ್ಯಕ್ಷರಾದ ಡಾಕ್ಟರ್ ಜಯದೇವಿ ಗಾಯಕ್ವಾಡ ಸಾಹಿತಿಗಳು ಯಾದಗಿರಿ ಭಾಗವಹಿಸಲಿದ್ದಾರೆ. ಬನ್ನಿ, ತಮಗೆಲ್ಲ ಹೃತ್ಪೂರ್ವಕ ಸ್ವಾಗತ ಕೋರುವವರು ಡಾಕ್ಟರ್ ಅರ್ಜುನ್ ಗೊಳಸಂಗಿ, ರಾಜ್ಯಾಧ್ಯಕ್ಷರು ದಲಿತ ಸಾಹಿತ್ಯ ಪರಿಷತ್ ಗದಗ್, ಹಾಗೂ ಟೈರಾಜ್ ಮರ್ಚಠಾಳ್, ದಲಿತ ಸಾಹಿತ್ಯ ಸಮ್ಮೇಳನ ಸಂಯೋಜಕರು ರಾಯಚೂರು. ನಮಸ್ಕಾರ. ವಾರ್ತೆಗಳ ಸ್ವಾಗತ. ಮೊದಲು ಮುಖ್ಯಾಂಶಗಳು. ಅದ್ಧೂರಿಯಾಗಿ ಜರುಗಿದ ದಲಿತ ಸಾಹಿತ್ಯ ಪರಿಷತ್ ಸಮ್ಮೇಳನ. ದಲಿತ ಸಾಹಿತ್ಯವೆಂಬುದು ಸಂಕಟಗಳ ಸ್ಫೋಟ. ಸಂವಿಧಾನದ ಮೇಲೆ ಗೌರವವಿದ್ದರೆ ಜಾತಿ ಧರ್ಮ ದ್ವೇಷವನ್ನು ವಿರೋಧಿಸಬೇಕು. ಬರಗೂರು ರಾಮಚಂದ್ರಪ್ಪ. 13ನೇ ಕೆಎಸ್ಆರ್ಪಿ ಬೆಟಾಲಿಯನ್ ಸ್ಥಾಪನೆಗೆ ಈ ಭಾಗದ ಜನಪ್ರತಿನಿಧಿಗಳು ಧ್ವನಿ ಎತ್ತಿ ಸ್ಥಾಪನೆಗೆ ಮುಂದಾಗಲಿ. ಸಣ್ಣ ನರಸಿಂಹನಾಯ್ಕ. ದೇಶದಲ್ಲಿ ಬಹುತ್ವ ಸಂಸ್ಕೃತಿಯನ್ನು ನಾಶಪಡಿಸುವ ಹುನ್ನಾರ ನಡೆಯುತ್ತಿರುವುದು ಆತಂಕಕಾರಿ ಸಂಗತಿ. ಜಯದೇವಿ ಗಾಯಕ್ವಾಡ್. ಸಾವಿರದ 318ನೇ ದಿನಕ್ಕೆ ಕಾಲಿಟ್ಟ ರಾಯಚೂರು ಜಿಲ್ಲಾ ಏಮ್ಸ್ ಹೋರಾಟ. ಅದ್ಧೂರಿಯಾಗಿ ಜರುಗಿದ ದಲಿತ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರ ಭವ್ಯ ಮೆರವಣಿಗೆ. ಬಾಣವೆ ಮತ್ತು ಹತ್ತಿಗೆ ಆಕಸ್ಮಿಕ ಬೆಂಕಿ ತಗುಲಿ ಲಕ್ಷಾಂತರ ರೂಪಾಯಿ ನಷ್ಟ. ಪಾಮನಕಲ್ಲೂರು 5A ಕಾಲುವೆ ನಿರ್ಮಾಣಕ್ಕೆ 990 ಕೋಟಿ ಹಣ ಬಿಡುಗಡೆ. ಹೋರಾಟಕ್ಕೆ ಸಂದ ಜಯ ಮಾನಸಯ್ಯ. ಮತ್ತು ಅಂಬೇಡ್ಕರ್ ವೃತ್ತದಲ್ಲಿ ಕೆಟ್ಟು ನಿಂತ ಸಾರಿಗೆ ಬಸ್. ಸಾರಿಗೆ ನಿಗಮಕ್ಕೆ ಪ್ರಯಾಣಿಕರಿಂದ ಶಾಪ. ಪ್ರಸ್ತುತ ಸಂದರ್ಭದಲ್ಲಿ ದೇಶದಲ್ಲಿ ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ಕೇಂದ್ರೀಕರಣ ಮತ್ತು ಧಾರ್ಮಿಕ ಧ್ರುವೀಕರಣವನ್ನು ಕಾಣುತ್ತಿದ್ದು, ಸಂವಿಧಾನದ ಮೇಲೆ ಗೌರವವಿದ್ದರೆ ಈ ದೇಶದ ಜಾತಿವಾದವನ್ನು ವಿರೋಧಿಸಬೇಕು. ಧಾರ್ಮಿಕ ಮೂಲಭೂತವಾದವನ್ನು ವಿರೋಧಿಸಬೇಕು. ಜಾತಿ ಧರ್ಮ ದ್ವೇಷವನ್ನು ವಿರೋಧಿಸಬೇಕು. ಇಡೀ ದಲಿತ ಸಾಹಿತ್ಯ ಸಂಕಟಗಳ ಸ್ಫೋಟವಾಗಿದೆ ಎಂದು ಸಾಹಿತಿ ಹಾಗೂ ಸಂಸ್ಕೃತ ಚಿಂತಕ ಪ್ರೊಫೆಸರ್ ಬರಗೂರು ರಾಮಚಂದ್ರಪ್ಪ ಹೇಳಿದರು. ಅವರು ಇಂದು ನಗರದ ಪಂಡಿತ್ ಸಿದ್ದರಾಮ ಜಮ್ಮಲ್ದಿನಿ ರಂಗಮಂದಿರದಲ್ಲಿ ದಲಿತ ಸಾಹಿತ್ಯ ಪರಿಷತ್ತು ರಾಜ್ಯ ಘಟಕದಿಂದ ಹಮ್ಮಿಕೊಂಡಿದ್ದ 11ನೇ ಅಖಿಲ ಭಾರತ ದಲಿತ ಸಾಹಿತ್ಯ ಸಮ್ಮೇಳನವನ್ನು ಉದ್ಘಾಟಿಸಿ ಮಾತನಾಡಿದರು. ದಲಿತ ಸಾಹಿತ್ಯದ 2 ರೀತಿಯಾದ ದಲಿತ ಪರ ಕಾಳಜಿ ಇದೆ. ಸಹಾನುಭೂತಿಯ ಸಂವೇದನೆ, ಸ್ವಾನುಭವದ ಸಂವೇದನೆ ಇವೆ. ಸಹಾನುಭೂತಿಯ ಸಂವೇದನೆಯಲ್ಲಿ ನವೋದಯ, ಪ್ರಗತಿಶೀಲ ಹಾಗೂ ಬಂಡಾಯ ಸಾಹಿತ್ಯದಲ್ಲಿದೆ. ಇವೆಲ್ಲ ದಲಿತರ, ಅಸ್ಪೃಶ್ಯರ ಸಂಕಟಗಳ ಪರವಾಗಿರುವ, ವಿಮೋಚನೆ ಬಯಸುವ ಸಂವೇದನೆಯಾಗಿದೆ. ಸ್ವಾನುಭವದ ಸಂವೇದನೆ ದಲಿತರೇ ತಮ್ಮ ಬದುಕನ್ನು ಕುರಿತು ಬರೆದಿದ್ದಾರೆ. ಇವೆರಡು ಪ್ರಾಮಾಣಿಕವಾದುದು ಎಂದರು. ಇಡೀ ಬದುಕನ್ನು, ಸಂಕಟಗಳ ಬದುಕು, ವ್ಯಸನಗಳ ಬದುಕನ್ನು, ವೇದನೆಯನ್ನು ಬದುಕನ್ನು ಬರೆದಿರುವುದು, ಪ್ರಕಟಿಸಿರುವುದು ಕರ್ನಾಟಕ ಮಾತ್ರವಲ್ಲದೆ ದೇಶದ ಹೊಸ ಪಲ್ಲಟಗಳಿಗೆ ಕಾರಣವಾಗಿದೆ. ಈ 2 ಸಂವೇದನೆಗಳು ಮುಖ್ಯವಾದ ಧಾರೆಗಳಾಗಿವೆ. ಬಂಡಾಯ ಎಂದರೆ ಹೊಡಿ, ಬಡಿ, ಕಡಿ ಎನ್ನುವುದು ಬಂಡಾಯವಲ್ಲ. ಅಂಬೇಡ್ಕರ್ ಅವರು ಹಿಂಸೆಯನ್ನು ಪ್ರಚೋದಿಸಿದವರಲ್ಲ, ಅವರು ಮಹಾನ್ ಅಹಿಂಸಾವಾದಿಯಾಗಿದ್ದರು ಎಂದು ತಿಳಿಸಿದರು. ಸಾಮಾಜಿಕ ಸಂರಚನೆಯಲ್ಲಿ ಜಾತಿ, ವರ್ಣ, ವರ್ಗದ ಕಾರಣಕ್ಕೆ ಹರಿಯುವ ಹಿಂಸೆಯ ಬದುಕನ್ನು ಕನ್ನಡ ಸಾಹಿತ್ಯಕ್ಕೆ ತಂದಿರುವುದು ದೊಡ್ಡ ವಿಷಯವಾಗಿದೆ. ಶಿಕ್ಷಣ ಹಳ್ಳಿಗಳಿಗೆ ಬಂದು ಅಲ್ಲಿ ಅಕ್ಷರದ ಬಳ್ಳಿಗಳು ಹಬ್ಬಿದವು. ಮಣ್ಣಿನ ಮನಗಳಿಗೆ ಕಣ್ಣು ತೆರೆದವು. ಹಟ್ಟಿಗಳಿಗೆ ಶಿಕ್ಷಣ ಬಂದು ಗಟ್ಟಿ ಧ್ವನಿ ಬಂದಿತು. ಮಹಿಳೆಯರಲ್ಲಿ ಶಿಕ್ಷಣ ಬಂದಾಗ ಮಾತಾಗಿ ಹೊರಬಂದವು. ಗುಡಿಸಲಿಗೆ ಶಿಕ್ಷಣ ಬಂದಾಗ ಗೋಳುಗಳು ಗೂಡಾದವು ಎಂದು ನುಡಿದರು. ಮೊದಲಿನಿಂದಲೂ ಸಾಮಾಜಿಕ ಶ್ರೇಣೀಕರಣ ಇದ್ದು ಜಾತಿಗಳ ಒಳಗೆ ಶ್ರೇಣಿಗಳು ರೂಪುಗೊಂಡಿವೆ. ಶೋಷಿತರಲ್ಲಿಯೂ ಶ್ರೇಣಿಗಳು ಹುಟ್ಟಿಕೊಂಡಿವೆ. ಆರ್ಥಿಕ ಕೇಂದ್ರೀಕರಣದಿಂದ ದೇಶದಲ್ಲಿ 60% ಹೆಚ್ಚು ಸಂಪತ್ತನ್ನು 1% ಜನರು ಅನುಭವಿಸಿದ್ದಾರೆ. ಧರ್ಮದ ಧ್ರುವೀಕರಣದಿಂದ ಧರ್ಮಗಳ ಮಧ್ಯೆ ವೈಷಮ್ಯವನ್ನು ಹುಟ್ಟುಹಾಕಿ ಅಧಿಕಾರ ಪಡೆಯುವ ಸ್ಥಿತಿ ನಿರ್ಮಾಣವಾಗಿದೆ. ದೇಶದಲ್ಲಿ ಪ್ರತಿ 18 ನಿಮಿಷಕ್ಕೆ ಒಬ್ಬ ದಲಿತನ ಮೇಲೆ ದೌರ್ಜನ್ಯಗಳಾಗುತ್ತಿವೆ. ವಾರಕ್ಕೆ 13 ದಲಿತರ ಸಾವಾಗುತ್ತಿವೆ. ಒಂದು ದಿನಕ್ಕೆ 8 ಜನ ದಲಿತರ ಮೇಲೆ ಅತ್ಯಾಚಾರಗಳಾಗುತ್ತಿವೆ.
ಆಗುತ್ತಿವೆ. ಇವು ಅತ್ಯಂತ ಆತಂಕಕಾರಿ ಸಂಗತಿಯಾಗಿದೆ. ಇದರ ಕುರಿತು ಎಚ್ಚೆತ್ತುಕೊಳ್ಳಬೇಕಾಗಿದೆ ಎಂದು ತಿಳಿಸಿದರು. ಸಾಮಾಜಿಕ ಆರ್ಥಿಕ ನ್ಯಾಯವನ್ನು ವಿಚಾರ ಅಭಿವ್ಯಕ್ತಿ ನಂಬಿಕೆ ಉಪಾಸನೆಯ ಸ್ವಾತಂತ್ರ್ಯವನ್ನು ಸ್ಥಾನಮಾನ ಮತ್ತು ಅವಕಾಶಗಳ ಸಮಾನತೆಯನ್ನು ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಭ್ರಾತೃತ್ವ ಭಾವನೆಯನ್ನು ಮೂಡಿಸುವುದಕ್ಕೆ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949ನೇ ಇಸ್ವಿಯ ನವೆಂಬರ್ ತಿಂಗಳೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ. ಅಖಿಲ ಭಾರತ ದಲಿತ ಸಾಹಿತ್ಯ ಸಮ್ಮೇಳನವನ್ನು ಆಯೋಜನೆ ಮಾಡ್ತಾ ಇರುವಂತಹ ಅರ್ಜುನ್ ಕೊಳಸಂಗಿ ನೇತಾರರ ಎಲ್ಲ ಸಂಘಟಕರಿಗೂ ಮೊದಲು ನಾನು ಧನ್ಯವಾದಗಳನ್ನು ಮತ್ತು ಅಭಿನಂದನೆಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೇನೆ. ನನಗೆ ಈ ರಾಯಚೂರಲ್ಲಿ ನಡೀತಿರೋ ಈ ಸಮ್ಮೇಳನದಲ್ಲಿ ಭಾಗವಹಿಸಬೇಕು ಅಂತ ಅರ್ಜುನ್ ಕೊಳಸಂಗಿ ಅವರ ಆಶಯ ಮತ್ತು ಒತ್ತಾಸೆ ಜಾಸ್ತಿ ಇತ್ತು. ನಾನು ರಾಯಚೂರಿಗೂ ನನಗೂ ಒಂದು ವಿಶೇಷವಾದ ಸಂಬಂಧ ಇದೆ. ನಾನು ಬಂಡಾಯ ಸಾಹಿತ್ಯ ಸಂಘಟನೆಯ ರಾಜ್ಯ ಸಂಚಾಲಕರಾಗಿರುವ ಸಂದರ್ಭದಲ್ಲಿ ರಾಯಚೂರಿಗೆ ಬಂದು ಇಲ್ಲಿ ಅನೇಕ ಸ್ನೇಹಿತರೊಡಗೂಡಿ ಇಲ್ಲಿ ಒಂದು ಜಿಲ್ಲಾ ಘಟಕವನ್ನು ನಾವು ಆರಂಭ ಮಾಡಿದ್ವಿ. ಆಗ ನನ್ನ ಜೊತೆಗಿದ್ದಂಥವರು ಚನ್ನಣ್ಣ ವಾಲಿಕಾರ್ ಅವರು, ಜಮ್ಮಣ್ಣ ಅಮರ್ಚಿಂತ ಅವರು, ಗೋಳ್ಬಣ್ಣಪ್ಪ ಅವರು, ಇಲ್ಲಿ ಲಲಿತಾ ನಾಯಕ್ ಅವರಿದ್ದರು, ಬಾಬು ಭಂಡಾರಿಕಲ್ ಅವರು ಅವಾಗ ಸಹಕಾರ ಕೊಟ್ಟರು, ಶಾಂತರಸರು ಹಿರಿಯ ಕವಿಗಳು ಇಲ್ಲಿದ್ದರು, ಇನ್ನೊಬ್ಬರು ಅವ್ರನ್ನ ಜ್ಞಾಪಿಸ್ಕೊಳ್ಬೇಕು ಚಂದ್ರಶೇಖರಪ್ಪ ಅಂತ ಒಬ್ಬ ರಾಜಕೀಯ ಶಾಸ್ತ್ರದ ಪ್ರಾಧ್ಯಾಪಕರಿದ್ದರು, ಬಹಳ ವಿವೇಕಶಾಲಿಯಾಗಿರ್ತಕ್ಕಂಥವ್ರು. ಇಂಥವರೆಲ್ಲರನ್ನು ಸೇರಿಸಿದ ನೆನಪಿದೆಯಲ್ಲ, ಅದು ರಾಯಚೂರಿಗೆ ಬಂದಾಗ ನನಗೆ ಬರ್ತಾ ಇರುತ್ತೆ. ಇಲ್ಲಿ ಚನ್ನಣ್ಣ ವಾಲಿಕಾರ ಮತ್ತು ಗೋಳಬಣ್ಣಪ್ಪನವರು ಬಂಡಾಯ ಸಾಹಿತ್ಯ ಸಂಘಟನೆಯ ಜಿಲ್ಲಾ ಸಂಚಾಲಕರಾಗಿ ಅವತ್ತು ಸಾಕಷ್ಟು ಕೆಲಸವನ್ನು ಮಾಡಿದರು. ಆ ನೆನಪುಗಳೆಲ್ಲ ನಾನು ಹಿಂದಿರೋದುಂಟು. ಬಹಳ ಮುಖ್ಯವಾಗಿ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷ ಆದದ್ದು ಈ ರಾಯಚೂರಿನಲ್ಲಿ. ಆಗ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿದ್ದಂಥವರು ನನ್ನ ಗೆಳೆಯರಾದಂಥ ಮನು ಬಳಿಗಾರ್ ಅವರು. ನಾನು ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷ ಆಗಿದ್ದೆ. ಜಯದೇವಿ ಗಾಯಕ್ವಾಡ್ ಅವರು ಅಖಿಲ ಭಾರತ ದಲಿತ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದಾರೆ. ಇವೆರಡೂ ಸಹ ಒಳ್ಳೆಯ ನೆನಪುಗಳು ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಜೊತೆಗೆ ನಾನು ನಿನ್ನೆ ರಾಯಚೂರಿಗೆ ಬಂದಾಗ ನನಗಾಗಿ ಕಾದು ಅನೇಕ ಸ್ನೇಹಿತರು ರಾಯಚೂರಿನ ನಗರದ ಗಡಿ ಭಾಗದಲ್ಲೇ ಸ್ವಾಗತಿಸಿದ್ದಾಗಿದ್ದರು. ಇಂಥ ಒಂದು ಪ್ರೀತಿ ವಿಶ್ವಾಸಗಳನ್ನು ಕೊಟ್ಟಂಥ ಊರು ಈ ರಾಯಚೂರು. ಹಾಗಾಗಿ ಈ ರಾಯಚೂರಿನಲ್ಲಿ ನಿಂತು ಅಖಿಲ ಭಾರತ ದಲಿತ ಸಾಹಿತ್ಯ ಸಮ್ಮೇಳನದ ಉದ್ಘಾಟನೆ ಮಾಡ್ತಕ್ಕಂಥದ್ದು ನನಗೆ ಬಹಳ ವಿಶೇಷವಾದ ಮತ್ತು ಸಂತೋಷಕರವಾದ ಸಂಗತಿ ಅಂತ ಭಾವಿಸ್ಕೊಂಡಿದ್ದೇನೆ. ನನ್ನ ಭಾಷಣದ ಕೆಲವು ಮುಖ್ಯಾಂಶಗಳಿಗೆ ಬರೋದಕ್ಕೆ ಮುಂಚೆ ಒಂದು ನಿರೀಕ್ಷಣಾ ಜಾಮೀನು ತಗೊಳ್ಳೋಕ್ಕೆ ಇಷ್ಟಪಡ್ತೀನಿ. ನಾನು ಏನಂದರೆ ನನ್ನ ಭಾಷಣ ಮುಗಿದ ಕೂಡಲೇ ನಾನು ಹೈದರಾಬಾದ್ಗೆ ಹೋಗಬೇಕಾಗಿದೆ. ಹಾಗಾಗಿ ಈ ಸಮಾರಂಭದಲ್ಲಿ ನಾನು ನನ್ನ ಭಾಷಣದ ನಂತರ ಇಲ್ಲಿ ಇರೋದಿಲ್ಲ. ಅದಕ್ಕಾಗಿ ನಿರೀಕ್ಷೆ ಆಯೋಜನೆ ಮಾಡೋದಿದೆಯಲ್ಲ, ಅದು ಬಹಳ ಕಷ್ಟಕರವಾದಂಥದ್ದು. ನನಗೆ ಅರ್ಜುನ್ ಕೊಳಸಂಗಿ ಅವರು ಹೇಳ್ತಾ ಇದ್ರು, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಗೆ ಅವರು ಕೇಳಬೇಕಾದಂಥ ಎಲ್ಲ ದಾಖಲೆಗಳನ್ನು ಕೊಟ್ಟ ಮೇಲೂ ಸಹ ಅನುದಾನವನ್ನು ಬಿಡುಗಡೆ ಮಾಡಿಲ್ಲ ಅವರು ಅಂತ. ಅವ್ರು ಕೇಳಿದ್ದೆಲ್ಲ ಕೊಟ್ಟಿದ್ದಾರೆ, ಕೊಡಬೇಕಾದದ್ದನ್ನು ಕೊಟ್ಟಿಲ್ಲ, ಅದಕ್ಕೆ ಬಿಡುಗಡೆ ಮಾಡಿಲ್ಲ ಅಂತ ಅಂದ್ಕೊಂಡಿದ್ದೀನಿ ನಾನು. ಅಂದರೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಇದೆಯಲ್ಲ, ಇಂತಹ ಕಾರ್ಯಕ್ರಮಗಳಿಗೆ ನಿಜವಾದ ಅರ್ಥದಲ್ಲಿ ಸಾಕಷ್ಟು ಅನುದಾನವನ್ನು ಕೊಡೋದ್ರ ಮುಖಾಂತರವಾಗಿ ದಲಿತ ಸಂಸ್ಕೃತಿಯ ಒಂದು ವಿಸ್ತರಣೆಗೆ, ದಲಿತ ಕಾಳಜಿಗೆ, ದಲಿತ ಪ್ರಜ್ಞೆಗೆ ಒಂದು ಗೌರವವನ್ನು ಸಲ್ಲಿಸ
ತಲುಪಿಸಬೇಕಾಗಿರೋದು ಅದರ ಜವಾಬ್ದಾರಿ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಈ ವೇದಿಕೆಯ ಮುಖಾಂತರವಾಗಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಈ ಸಮ್ಮೇಳನಕ್ಕೆ ಸಂಬಂಧಪಟ್ಟದ್ದು ಏನಿದೆ ಅನುದಾನ ಕೊಡಬೇಕಿದೆ ಅಂತ ಆಶ್ವಾಸನೆ ಕೊಟ್ಟಿದ್ರಲ್ಲ, ಆಶ್ವಾಸನೆಯನ್ನು ಈಡೇರಿಸಬೇಕು ಅಂತ ಹೇಳಿ ನಾನು ಒತ್ತಾಯವನ್ನು ಮೊದಲು ಸಂಸದ ಜಿ ಕುಮಾರ್ ನಾಯಕ್ ಮಾತನಾಡಿ, ಇಂದು ಸಮ್ಮೇಳನದಲ್ಲಿ ಕೇಳಿದ ಭಾಷಣಗಳು ಬೇರೆ ರೀತಿಯ ಅನುಭವ ತಂದುಕೊಟ್ಟಿವೆ, ಸಶಕ್ತರನ್ನಾಗಿ ಮಾಡಿದೆ. ಇಂದಿನ ಪರಿಸ್ಥಿತಿ ಧ್ರುವೀಕರಣ, ಆರ್ಥಿಕ ಪರಿಸ್ಥಿತಿಯಲ್ಲಿ ಏಕಸ್ವಾಮಿತ್ವವನ್ನು ನೋಡುತ್ತಿದ್ದು ಸಂವಿಧಾನದ ಆಶಯಗಳಿಗೆ ತದ್ವಿರುದ್ಧವಾಗಿ ನೋಡುತ್ತಿದ್ದೇವೆ. ಸಮೂಹ ಸಂವೇದನೆಯಿಂದ ರಚಿತವಾಗಿರುವ ಬುದ್ಧಿಜೀವಿಗಳು, ವಾಗ್ಮಿಗಳು, ಚಿಂತಕರು ಮತ್ತು ಬರಹಗಾರರು ಸಹಕರಿಸಿದಾಗ ಇವುಗಳನ್ನು ತೊಲಗಿಸಬಹುದಾಗಿದೆ ಎಂದರು. ಈ ಸಂದರ್ಭದಲ್ಲಿ ಸಾಹಿತಿ ಡಾಕ್ಟರ್ ಎಲ್ ಹನುಮಂತಯ್ಯ, ಸಮ್ಮೇಳನದ ಸರ್ವಾಧ್ಯಕ್ಷೆ ಸಾಹಿತಿ ಡಾಕ್ಟರ್ ಜಯದೇವಿ ಗಾಯಕ್ವಾಡ್, ಡಾಕ್ಟರ್ ಮನು ಬಳಿಗಾರ್, ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್, ದಲಿತ ಸಾಹಿತ್ಯ ಪರಿಷತ್ ರಾಜ್ಯಾಧ್ಯಕ್ಷ ಡಾಕ್ಟರ್ ಅರ್ಜುನ್ ಗುಳಸಂಗಿ, ಮಹಾನಗರ ಪಾಲಿಕೆ ಮಾಜಿ ಅಧ್ಯಕ್ಷೆ ನರಸಮ್ಮ ನರಸಿಂಹ ಮಾಡಗಿರಿ, ಮಾಜಿ ಸಂಸದ ಜಯಣ್ಣ, ಆರ್ಡಿಎ ಸದಸ್ಯ ನರಸಿಂಹ ಮಾಡಗಿರಿ, ಕೆ ಶಾಂತಪ್ಪ, ಕೃಷ್ಣ ಶಾವಂತಗೇರ ಸೇರಿದಂತೆ ಅನೇಕರಿದ್ದರು. ಈ ಭಾಗದಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡುವ ಉದ್ದೇಶದಿಂದ ರಾಯಚೂರು ಮತ್ತು ಯಾದಗಿರಿ ಜಿಲ್ಲೆಯನ್ನೊಳಗೊಂಡು 13ನೇ ಬೆಟಾಲಿಯನ್ ಕೆಎಸ್ಆರ್ಪಿ ಸ್ಥಾಪನೆ ಅಗತ್ಯವಿದ್ದು, ಅಗತ್ಯ ಭೂಮಿ ಸೇರಿದಂತೆ ಕೆಕೆಆರ್ಡಿಬಿಯಿಂದ ಅನುದಾನ ಒದಗಿಸಲು ಸಿದ್ಧವಿದ್ದರೂ ಸರ್ಕಾರ ಮಾತ್ರ ಈ ಭಾಗವನ್ನು ನಿರ್ಲಕ್ಷ್ಯ ವಹಿಸುತ್ತಿದೆ ಎಂದು ಜೆಡಿಎಸ್ ಪರಿಶಿಷ್ಟ ಪಂಗಡದ ವಿಭಾಗದ ರಾಜ್ಯ ಉಪಾಧ್ಯಕ್ಷ ಸಣ್ಣ ನರಸಿಂಹನಾಯಕ್ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಜಿಲ್ಲೆಗಳಲ್ಲಿ ಕೆಎಸ್ಆರ್ಪಿ ಬೆಟಾಲಿಯನ್ ಸ್ಥಾಪನೆಗಾಗಿ ಸದನದಲ್ಲಿ ಶರಣಗೌಡ ಮಾತ್ರ ಧ್ವನಿ ಎತ್ತಿದ್ದಾರೆ. ಆದರೆ ಜಿಲ್ಲೆಯ ಯಾವೊಬ್ಬ ಶಾಸಕರು ಈ ಬಗ್ಗೆ ಮಾತನಾಡದೆ ಈ ಭಾಗದ ಕಾನೂನು ಸುವ್ಯವಸ್ಥೆ ಕಾಪಾಡಲು ನಿರ್ಲಕ್ಷ್ಯ ವಹಿಸಿದ್ದಾರೆ ಎಂದು ಆರೋಪಿಸಿದರು. 12ನೇ ಬೆಟಾಲಿಯನ್ ಕೆಎಸ್ಆರ್ಪಿ ಗುಲ್ಬರ್ಗಾ ಜಿಲ್ಲೆಯಲ್ಲಿ ಇದೆ. ರಾಯಚೂರಿನಿಂದ 200 ಕಿಲೋಮೀಟರ್ ದೂರವಿದ್ದು, ಯಾವುದೇ ದೊಡ್ಡ ಕಾರ್ಯಕ್ರಮಗಳಿಗೆ ಬೇರೆ ಜಿಲ್ಲೆಗಳಿಂದ ಪೊಲೀಸರನ್ನು ಕರೆತರಬೇಕಾದ ಸ್ಥಿತಿ ಇದೆ. ಆದರೆ ಈ ಬಗ್ಗೆ ಯಾವೊಬ್ಬ ಜನಪ್ರತಿನಿಧಿಗೆ ಆಸಕ್ತಿ ಇಲ್ಲ, ಈ ಭಾಗದ ಅಭಿವೃದ್ಧಿಗೆ ಬೇಕಾಗಿಲ್ಲ ಎಂದರು. 13ನೇ ಬೆಟಾಲಿಯನ್ ಸ್ಥಾಪನೆಗೆ ಅಗತ್ಯ ಭೂಮಿ ಇದೆ. ಕೆಕೆಆರ್ಡಿಬಿಯಿಂದ ಅನುದಾನ ನೀಡಲು ಸಿದ್ಧರಿದ್ದಾರೆ. ಆದರೆ ಸರ್ಕಾರ ಮಾತ್ರ ಈ ಭಾಗಕ್ಕೆ ನೀಡಲು ಮಲತಾಯಿ ಧೋರಣೆ ಅನುಸರಿಸುತ್ತಿದೆ ಎಂದು ದೂರಿದರು. ರಾಯಚೂರು ಮತ್ತು ಯಾದಗಿರಿ ಗಡಿ ಜಿಲ್ಲೆಯಾಗಿದ್ದು 13ನೇ ಬೆಟಾಲಿಯನ್ ಕೆಎಸ್ಆರ್ಪಿ ಸ್ಥಾಪನೆ ಅಗತ್ಯವಿದೆ. ಈ ಬಗ್ಗೆ ರಾಜ್ಯಪಾಲರಿಗೆ, ಮುಖ್ಯಮಂತ್ರಿಗೆ, ಉಪಮುಖ್ಯಮಂತ್ರಿಗೆ, ಗೃಹ ಸಚಿವರಿಗೆ, ಸರ್ಕಾರದ ಅಪರ ಕಾರ್ಯದರ್ಶಿಗೆ, ಆರ್ಥಿಕ ಇಲಾಖೆ ಕಾರ್ಯದರ್ಶಿಗೆ, ಒಳಾಡಳಿತ ಅಪರ ಕಾರ್ಯದರ್ಶಿಗೆ, ಪೊಲೀಸ್ ಮಹಾನಿರ್ದೇಶಕರಿಗೆ, ಜಿಲ್ಲಾಧಿಕಾರಿಗೆ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗೆ ಮನವಿ ಸಲ್ಲಿಸಲಾಗಿದೆ. ಆದರೆ ಈ ಬಗ್ಗೆ ಸರ್ಕಾರಕ್ಕೆ ಮನವರಿಕೆಯಾಗುತ್ತಿಲ್ಲ. ಯಾದಗಿರಿ ಮತ್ತು ರಾಯಚೂರು ಜಿಲ್ಲೆಯ ಎಲ್ಲ ಶಾಸಕರು ಒಕ್ಕೊರಲಿನ ಧ್ವನಿ ಎತ್ತಿದಾಗ ಮಾತ್ರ ಸರ್ಕಾರ ಈ ಬಗ್ಗೆ ಎಚ್ಚೆತ್ತುಕೊಳ್ಳಲು ಸಾಧ್ಯವಾಗುತ್ತದೆ. ಆರ್ಥಿಕ ಇಲಾಖೆಯು ಈ ಬಗ್ಗೆ ಪರಿಶೀಲನೆ ಮಾಡಬೇಕು. ಪ್ರಸ್ತಾವನೆ ಏಕೆ ತಿರಸ್ಕರಿಸಲಾಗಿದೆ? ಮರು ಪ್ರಸ್ತಾವನೆಯಲ್ಲಿ ಜಿಲ್ಲಾಧಿಕಾರಿಗಳು ಸಲ್ಲಿಸಬೇಕು. ಆರ್ಥಿಕ ಇಲಾಖೆಗೆ ಇದನ್ನು ಮನಗಂಡು ಪ್ರಸ್ತಾವನೆಗೆ ಅನುಮೋದನೆ ನೀಡಬೇಕೆಂದರು. ಈ ಭಾಗದ ಎಲ್ಲ ಜನಪ್ರತಿನಿಧಿಗಳು ಧ್ವನಿ ಎತ್ತುವ ಕೆಲಸ ಮಾಡಿದಾಗ ಮಾತ್ರ ಈ ಭಾಗದ ಅಭಿವೃದ್ಧಿ ಜೊತೆಗೆ 13ನೇ ಬೆಟಾಲಿಯನ್ ಸ್ಥಾಪನೆಗೆ ಅವಕಾಶ ದೊರೆಯುತ್ತದೆ. ಮಾತನಾಡದೇ ಇರುವುದರಿಂದ ನೀವು ಇದ್ದು ಏನು ಪ್ರಯೋಜನ ಎಂದರು. ಕೂಡಲೇ 13ನೇ ಕೆಎಸ್ಆರ್ಪಿ ಬೆಟಾಲಿಯನ್ ಸ್ಥಾಪನೆಗೆ ಸರ್ಕಾರಕ್ಕೆ ಒತ್ತಾಯಿಸಬೇಕು. ಇಲ್ಲದೆ ಹೋದಲ್ಲಿ ಮುಂದಿನ ದಿನಗಳಲ್ಲಿ ನಿರಂತರವಾಗಿ ಹೋರಾಟ ನಡೆಸಲಾಗುತ್ತದೆ ಎಂದು ತಿಳಿಸಿದರು. ಯಾದಗಿರಿ ಜಿಲ್ಲೆ ಕಾನೂನು ಮತ್ತು ಸುವ್ಯವಸ್ಥೆ ಕಾಪಾಡುವ ಉದ್ದೇಶದಿಂದ 13ನೇ ಬೆಡೆ ಕೆಎಸ್ಆರ್ಪಿ ಬಡಿಯನ್ನು ಜಿಲ್ಲೆಯಲ್ಲಿ ಸ್ಥಾಪಿಸಲು ಅಗತ್ಯವಿದೆ. ವಿವಿಧ ಸಂಘಟನೆಗಳು ಈ ಜಿಲ್ಲೆಯಲ್ಲಿ ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ಇರತಕ್ಕಂಥ 25ಕ್ಕೂ ಹೆಚ್ಚು ಶಾಸಕರು, ಸಚಿವರು, ಸಂಸದರು ಎಲ್ಲರೂ ಇದ್ದು ಇವತ್ತು ಇದನ್ನು ನಮ್ಮ ಆಂಧ್ರ ಗಡಿಭಾಗ, ತೆಲಂಗಾಣ ಗಡಿಭಾಗದಾಗಿರ್ತಕ್ಕಂಥ ನಮ್ಮ ಜಿಲ್ಲೆ, ಅದಾದ ಮೇಲೆ ಶಕ್ತಿನಗರದ ಪವರ್ ಪ್ಲಾಂಟ್ ಇದೆ, ಅದಾದ ಮೇಲೆ ಇಲ್ಲಿ ಏರ್ಪೋರ್ಟ್ ಆಗಿದೆ, ಅದಾದ ಮೇಲೆ ಇವತ್ತು ದೊಡ್ಡ ದೊಡ್ಡ ಜಾತ್ರೆಗಳು, ಇವತ್ತು ಪಂಚಮುಖಿ ಇರ್ಬೋದು, ನೀರ್ಮಾನಿ ಎಲ್ಲ ಇರ್ಬೋದು, ಅರಿವಿಲಿಯಲ್ಲಿ ಹುಲಿಗಲ್ ಇರ್ಬೋದು, ಇವತ್ತು ಗುರುಗುಂಡ ಅಮರೇಶ್ವರ ಇರ್ಬೋದು, ದೇವಸ್ಥಾನ ಶಕ್ತಿನಗರ, ತೂಗುರೇಶ್ವರ ದೊಡ್ಡ ದೊಡ್ಡ ಜಾತ್ರೆಗಳಿವೆ. ಇವತ್ತು ಅವಶ್ಯಕತೆ ಆದಂದ್ರೆ ಗುಲ್ಬರ್ಗದಿಂದ ಕರ್ಸಬೇಕಂದ್ರೆ 200 ಕಿಲೋಮೀಟರ್, ಮುಂದಿನ ಭಾಗದಿಂದ ಕರ್ಸಬೇಕಂದ್ರೆ 300 ಕಿಲೋಮೀಟರ್ ಮೇಲ್ಪಟ್ಟದು. ಅದಕ್ಕೆ ಇಲ್ಲೇ ನಮ್ಮ ಜಿಲ್ಲೆದಾಗ ಆದ್ರೆ ಬಹಳಷ್ಟು ಅನುಕೂಲ ಆಗ್ತದೆ ಅಂತೇಳಿ ನಾವು ಇವರೆಲ್ಲ ಶಾಸಕರು ಇವರೆಲ್ಲ ಲೆಟರ್ನು ಕೊಟ್ಟಾರ. ಆದರೆ ಸಿದ್ದರಾಮಯ್ಯ ಸಾಹೇಬ್ ಹತ್ರ ಹೋಗಿ ಗಟ್ಟಿಯಾಗಿ ಮಾತಾಡಿದ್ರೆ ಅಪ್ರೂವ್ ತಗೊಳಕ್ಕಾಗ್ಬೋದು. 2 ಸಲ ಆಗ್ತಿದ್ರು ರಿಜೆಕ್ಟ್ ಮಾಡಿ. ಅದಕ್ಕೆ ಇದು ಇಲ್ಲಿ ನಮ್ಮ ಜಿಲ್ಲೆಯಲ್ಲಿ ಆದರೆ ಬಹಳಷ್ಟು ಜನಕ್ಕೆ ಇವತ್ತು 5-6 ಸಾವಿರ ಜನಕ್ಕೆ ಇವತ್ತು ಉದ್ಯೋಗ ಸಿಗದಂಗೆ ಆಗ್ತದ. ನಮ್ಮ ಜಿಲ್ಲೆಗೆ ಅನುಕೂಲ ಆಗ್ತದ. ಭಾಳ ನಿರುದ್ಯೋಗಿಗಳು ಭಾಳಷ್ಟು ಅದ, ಬಡ ಮಕ್ಕಳಾರಲ್ಲಿ. ಅದಕ್ಕೆ ಇದು ಮಾಡೋದ್ರಿಂದ ಅವಶ್ಯಕತೆ ಅದ.
ಅದಕ್ಕೆ ಇವ್ರು ಯಾಕ ಧ್ವನಿ ಎತ್ತುತ್ತಾ ಇಲ್ಲ. ಇವತ್ತು ನೋಡು, ನಮ್ಮ JDS ಶಾಸಕ ಇದ್ದ ಶರಣೇಗೌಡರು ಮಾತಾಡಿದ್ರ ಬಗ್ಗೆ, ಆದ್ರೆ ಇಲ್ಲಿರ್ತಕ್ಕಂಥ ಶಾಸಕರು ಇದ್ರ ಬಗ್ಗೆ ಯಾಕೆ ಧ್ವನಿ ಎತ್ತುತ್ತಾ ಇಲ್ಲ? ಇವ್ರಿಗೇನು ಅವಶ್ಯಕತೆ ಇಲ್ಲ ಇದು. ಯಾಕಂದ್ರೆ ಇವತ್ತು ಪೊಲೀಸ್ ಸಿಬ್ಬಂದಿ ಇವತ್ತು ಇದ್ರೆ ನಮ್ಗೆ ಎಲ್ಲಿ ಸುವ್ಯವಸ್ಥೆ ಕಾನೂನು ಕಾಪಾಡಕ್ಕೆ ಅನುಕೂಲ ಆಗ್ತದ. ಇವೆಲ್ಲ ಇದ್ದ ಸಲುವಾಗಿ ಇಲ್ಲಿ ಬಹಳಷ್ಟು ಅವಶ್ಯಕತೆ ಅದ. ಅದಕ್ಕೆ ಇವರೆಲ್ಲ ಧ್ವನಿ ಎತ್ತಬೇಕು. ಈ ಸರ್ಕಾರ ಸಿದ್ದರಾಮಯ್ಯ ಸಾಹೇಬ್ರನ್ನ ಇವತ್ತು ಧ್ವನಿ ಎತ್ತಿ ಗಟ್ಟಿಯಾಗಿ ಕುಂತು ಮಾಡಿಸ್ಕೊಂಡು ಬಂದ್ರೆ ಅನುಕೂಲ ಆಗ್ತದ. ಇಲ್ಲಾಂದ್ರೆ ಇವ್ರ ಕೈಲಿ ಮಾಡೋಕ್ಕಾಗೋದಿಲ್ಲ ಅಂದ್ರೆ ಇವರೆಲ್ಲ ರಾಜೀನಾಮೆ ಕೊಟ್ಟು ಮನೆಗೆ ಕೊಡೋದು ಉತ್ತಮ ಅಂತ ನನ್ನ ಭಾವನೆ. ಯಾಕಂದ್ರೆ ಇವತ್ತು ನಾನು ಅದು ಮಾಡಿದೆ ಇದು ಮಾಡಿದೆ, ಇವತ್ತು ನೋಡಿ KK ಆಡಿದಾಗ ಕೋಟ್ಯಾನುಗಟ್ಟಲೆ ದುಡ್ಡು ವಾಪಸ್ ಹೋಗ್ತದೆ, ಖರ್ಚು ಮಾಡೋಕ್ಕಾಗಲ್ಲ. ಅದೇ ದುಡ್ಡಿನಿಂದ ತಂದು ಇವತ್ತು ಇಲ್ಲಿ ಮಾಡಾಕ ಜಾಗನೂ ನಮ್ಮಲ್ಲಿ ಲಭ್ಯವಿದೆ. ಇವತ್ತು ನೋಡಿ ಇಲ್ಲೇ ಜಮದಿನಿ ಪಕ್ಕದಾಗ 235 ಎಕರೆ ಲ್ಯಾಂಡ್ ಇದೆ, 130 ಸರ್ವೆ ನಂಬರ್. ದಯಮಾಡಿ ಕಳಿಸ್ಕೊಡ್ಬೇಕು ಜಿಲ್ಲಾ ಅಧಿಕಾರಿಗಳು ಕಳಿಸ್ಕೊಟ್ರೆ ಮುಂದಿನ ದಿನಗಳಲ್ಲಿ ಸಿದ್ದರಾಮಯ್ಯ ಸಾಹೇಬರು ಇದನ್ನು ಅಪ್ರೂವ್ ಮಾಡಿಕೊಟ್ರೆ ನಮ್ಮ ಜಿಲ್ಲೆಗೆ ಅನುಕೂಲ ಆಗ್ತದ. ಇವತ್ತು ಒಬ್ಬ PM ಬಂದರೆ ಬಂದೋಬಸ್ತ್ ತರಬೇಕಾದ್ರೆ ಬೇರೆ ಕಡೆಯಿಂದ ತರಬೇಕು, ಒಬ್ಬ CM ಬಂದನು ಬಂದೋಬಸ್ತ್ ಬೇರೆ ಕಡೆಯಿಂದ ತರಬೇಕು. ಅದಕ್ಕೆ ಇವೆಲ್ಲ ಇಲ್ಲೇ ನಮ್ಮ ಜಿಲ್ಲೆದಾಗ ಆದ್ರೆ ಗಡಿಭಾಗ ಜಿಲ್ಲೆ ಆದ ನಮ್ಮ ರಾಯಚೂರು ಅನುಕೂಲ ಆಗ್ತದ. ಯಾಕಂದ್ರೆ ಸುಮ್ಮನೆ ವಿನಾಕಾರಣಕ್ಕೆ ಕೋಟ್ಯಾನುಗಟ್ಟಲೆ ದುಡ್ಡು ಖರ್ಚು ಮಾಡ ಅದು ಅವಶ್ಯಕತೆ ಇಲ್ಲ. ಅದು ಈಗ ಅವಶ್ಯಕತೆ ಇದ್ದಿದ್ದು ಮಾಡಿದ್ರೆ ಜನಕ್ಕೆ ಒಳ್ಳೇದಾಗ್ತದ, ಇಡೀ ನಮ್ಮ ಜಿಲ್ಲೆಗೂ ಒಳ್ಳೇದಾಗ್ತದ ಅಂತೇಳಿ ನಮ್ಮ ಭಾವನೆ. ಇದೆಲ್ಲ ಇವರು ಮುಂದಿನ ದಿನಗಳಲ್ಲಿ ಮಾಡಲಿಲ್ಲ ಅಂದ್ರೆ ನಾವು ನಮ್ಮ ಪಕ್ಷದ ವತಿಯಿಂದ ಉಗ್ರ ಹೋರಾಟ ಮಾಡ್ತೇವೆ ಅಂತೇಳಿ ನಾವು ನಮ್ಮ ಮನವಿ ಮಾಡ್ತೀವಿ ಸರ್ಕಾರ. ಈ ಸಂದರ್ಭದಲ್ಲಿ ಅಮರೇಶ್ ಗೌಡ, ಯಲ್ಲಾರೆಡ್ಡಿ, ಹಂಪಯ್ಯ ನಾಯಕ್, ನಾಗರಾಜ್ ಗೌಡ, ಬಸವರಾಜ್, ಜೇಮ್ಸ್ ಸೇರಿದಂತೆ ಇತರರಿದ್ದರು. ಪ್ರಸ್ತುತ ದೇಶದಲ್ಲಿ ಸಾವಿನಲ್ಲಿ ಸಂಭ್ರಮ ಪಡುವ ವಿಕೃತ ಮನಸ್ಸುಗಳ ಅಟ್ಟಹಾಸ ಹೆಚ್ಚಾಗಿದೆ. ಜಾತಿ ವ್ಯವಸ್ಥೆ, ಧರ್ಮಾಂಧತೆ ಮಿತಿಮೀರಿ ಬೆಳೆದು ಸಮಾಜದಲ್ಲಿ ಅಹಿಷ್ಣುತೆಯೇ ಹೆಚ್ಚಾಗಿದೆ. ಆಹಾರ ಸಂಸ್ಕೃತಿಯನ್ನು ಅವಮಾನಿಸಲಾಗುತ್ತದೆ. ಮತಾಂತರ ನಿಷೇಧ ಕಾಯ್ದೆ, ಘರ್ ವಾಪಸಿ, ಗೋಹತ್ಯೆ ನಿಷೇಧ, ಏಕನಾಗರಿಕ ಸಂಹಿತೆ ಕಾಯ್ದೆಗಳು ಬಹುತ್ವ ಸಂಸ್ಕೃತಿಯನ್ನು ನಾಶಪಡಿಸುವ ಹುನ್ನಾರ ನಡೆಯುತ್ತಿದೆ ಎಂದು ದಲಿತ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷೆ ಡಾ ಜಯದೇವಿ ಗಾಯಕ್ವಾಡ್ ಹೇಳಿದರು. ಅವರು ಇಂದು ನಗರದ ಪಂಡಿತ್ ಸಿದ್ದರಾಮ ಜಂಬಲ್ದಿನ್ನಿ ರಂಗಮಂದಿರದಲ್ಲಿ ದಲಿತ ಸಾಹಿತ್ಯ ಪರಿಷತ್ತು ರಾಜ್ಯ ಘಟಕದಿಂದ ಹಮ್ಮಿಕೊಂಡಿದ್ದ 11ನೇ ಅಖಿಲ ಭಾರತ ದಲಿತ ಸಾಹಿತ್ಯ ಸಮ್ಮೇಳನವನ್ನು ಉದ್ದೇಶಿಸಿ ಮಾತನಾಡಿದರು. ಇಂದು ಬಡವರು ಬಡವರಾಗುತ್ತಿದ್ದಾರೆ, ಶ್ರೀಮಂತರು ಶ್ರೀಮಂತರಾಗುತ್ತಲೇ ಇದ್ದಾರೆ. ನಿರುದ್ಯೋಗ ಸಮಸ್ಯೆ ಹೆಚ್ಚಾಗಿದೆ. ಹಿಂದುಳಿದವರು, ದಲಿತರು, ಅಲ್ಪಸಂಖ್ಯಾತರು, ಆದಿವಾಸಿ, ಅಲೆಮಾರಿ, ಬುಡಕಟ್ಟು ಹಾಗೂ ಮಹಿಳೆಯರು ಶಿಕ್ಷಣದಿಂದ ವಂಚಿತರಾಗುತ್ತಿದ್ದಾರೆ. ಮೌಢ್ಯತೆ ಹೆಚ್ಚಾಗುತ್ತಿದೆ. ವೈಚಾರಿಕತೆ ಕಗ್ಗೊಲೆಯಾಗುತ್ತಿದೆ. ಬೆಲೆ ಏರಿಕೆ ಮಿತಿ ಮೀರುತ್ತಿದೆ. ಸುಲಿಗೆ, ಮಾನಭಂಗ, ಅತ್ಯಾಚಾರಗಳು ದಿನನಿತ್ಯ ನಡೆಯುತ್ತಿವೆ. ಸತ್ಯ ಮಾತನಾಡುವವರನ್ನು ಕೊಲ್ಲಲಾಗುತ್ತಿದೆ. ನರೇಂದ್ರ ಬೋಲ್ಕರ್, MM ಕಲಬುರ್ಗಿ, ಗೌರಿ ಲಂಕೇಶ್ರಂತಹ ವೈಚಾರಿಕ ಮನಸ್ಸುಗಳನ್ನು ನಾಶಪಡಿಸಲಾಗಿದೆ ಎಂದರು. ನಾವು ಬಂದಿರುವುದೇ ಸಂವಿಧಾನವನ್ನು ಬದಲಾಯಿಸುವುದಕ್ಕಾಗಿ. ಅಂಬೇಡ್ಕರ್ ಸಂವಿಧಾನ ಬರೆದಿಲ್ಲ ಎಂಬ ಮಾತುಗಳು ಇಂದು ಕೇಳಿಬರುತ್ತಿವೆ. ಆದರೆ ಭಾರತದ ಸಂವಿಧಾನ ಜಾರಿಗೆ ಬಂದಿದೆ ಅನ್ನುವ ಕಾರಣಕ್ಕಾಗಿ ಶಿಕ್ಷಣ, ಉದ್ಯೋಗ, ರಾಜಕೀಯ ಅಧಿಕಾರ, ಸ್ವಾತಂತ್ರ್ಯ, ಸಮಾನತೆ, ಬದುಕುವ ಹಕ್ಕು ಪಡೆದುಕೊಳ್ಳಲು ಸಾಧ್ಯವಾಗಿದೆ. ಯಾವ ದೇವರು ಧರ್ಮಗಳಿಂದ ಅಲ್ಲ ಎನ್ನುವ ಸತ್ಯ ಎಲ್ಲರೂ ಒಪ್ಪಿಕೊಳ್ಳಬೇಕಾಗಿದೆ. ಹಾಗಾಗಿ ಸಂವಿಧಾನವೇ ನಮ್ಮ ಬದುಕಾಗಬೇಕು, ನಮ್ಮೆಲ್ಲ ಭಾರತೀಯರ ಉಸಿರಾಗಬೇಕು, ಎದೆಯ ಹಾಡಾಗಬೇಕು. ನಮ್ಮ ದೇಶದ ಧರ್ಮಗ್ರಂಥ ಸಂವಿಧಾನವೇ ಆಗಬೇಕು ಎಂದು ತಿಳಿಸಿದರು. ಜೀವಪರ, ಮಾನವಪರ ಸಂವಿಧಾನ ಇಂದು ಅಪಾಯದ ಸ್ಥಿತಿಯಲ್ಲಿ ಇದೆ. ದೆಹಲಿಯ ಜಂತರ್ ಮಂತರ್ನಲ್ಲಿ ಸಂವಿಧಾನ ಪ್ರತಿಗಳನ್ನು ಸುಟ್ಟು ಹಾಕಲಾಗಿದೆ. ಸಂವಿಧಾನದಿಂದಲೇ ಪ್ರಭುಗಳಾದರೂ ಮಾತನಾಡುತ್ತಿಲ್ಲ. ಜೀವಪರ, ಮಾನವಪರ ಸಂವಿಧಾನ ಅಪಾಯ ಸ್ಥಿತಿಯಲ್ಲಿ ಇದೆ. ಸಂವಿಧಾನ ಉಳಿಸಿಕೊಳ್ಳುವುದು ಸಮಸ್ತ ಭಾರತೀಯರ ಕರ್ತವ್ಯವಾಗಿದೆ. ಸಂವಿಧಾನ ಭಾರತವು ಎಲ್ಲ ವರ್ಗಗಳಿಗೆ ಸಾಮಾಜಿಕ ನ್ಯಾಯ ನೀಡಿದೆ. ಮೀಸಲಾತಿ ಫಲಾನುಭವಿಗಳಾದ ನಾವು ಇಂದು ಆಲೋಚಿಸಬೇಕು. ಮೀಸಲಾತಿ ಪಡೆದವರೆಲ್ಲರೂ ಸಂವಿಧಾನ ನಿರಾಕರಿಸುತ್ತಾರೆ. ಒಂದು ವರ್ಗದ ಜನ ಮಾತ್ರ ಸಂವಿಧಾನ ರಕ್ಷಕರಾಗಿದ್ದಾರೆ. ಉಳಿದವರೆಲ್ಲರೂ ಮೌನವಾಗಿರುತ್ತಾರೆ. ಸಂವಿಧಾನ ಬದಲಾದರೆ ಮತ್ತೆ ವರ್ಣಾಶ್ರಮ ಜಾರಿಯಾಗುತ್ತದೆ. ಪ್ರಜಾಪ್ರಭುತ್ವ ಮಾಯವಾಗುತ್ತದೆ. ಹೀಗಾಗಿ ಶಿಕ್ಷಣ, ಭೂಮಿ, ಕೈಗಾರಿಕೆಗಳು ರಾಷ್ಟ್ರೀಕರಣವಾಗಬೇಕಾಗಿದೆ. ಸಾವಿರಾರು ಬ್ಯಾಕ್ಲಾಗ್ ಹುದ್ದೆಗಳು ತುಂಬಬೇಕಾಗಿದೆ. ಅಟ್ರಾಸಿಟಿ ಕಾಯ್ದೆ ಬಲಪಡಿಸಬೇಕು. ಈ ನಿಟ್ಟಿನಲ್ಲಿ ಸಾಹಿತ್ಯ ಚಳವಳಿಗಳನ್ನು ಒಂದುಗೂಡಿಸಿ ಬಲಿಷ್ಠ ಹೋರಾಟ ಆರಂಭಿಸಬೇಕೆಂದರು. ನಮ್ಮ ಸಮಾಜದಲ್ಲಿ ದಲಿತ ಮಹಿಳೆ ಧರ್ಮ ಮತ್ತು ದೇವರ ಹೆಸರಿನಲ್ಲಿ ಪಡಬಾರದ ಶೋಷಣೆಗೆ ಒಳಗಾಗಿ ಅಪಾರ ಕಷ್ಟ ನಷ್ಟ ಅನುಭವಿಸಿದ್ದಾಳೆ ಮತ್ತು ಅನುಭವಿಸುತ್ತಿದ್ದಾಳೆ.
ದೌರ್ಜನ್ಯಕ್ಕೆ ಒಳಗಾಗಿದ್ದಾಳೆ. ಬಡತನ, ಮೌಢ್ಯತೆ, ಅಜ್ಞಾನ, ಸಂಪ್ರದಾಯಗಳಲ್ಲಿ ಸಿಕ್ಕು ಇವತ್ತಿಗೂ ಹೊರಬಾರದೆ ಒದ್ದಾಡುತ್ತಿದ್ದಾಳೆ. ಮೊದಲು ಹೆಣ್ಣು ಮಕ್ಕಳು ಶಿಕ್ಷಣ ಪಡೆಯಬೇಕು, ತಮ್ಮ ಕಾಲುಗಳ ಮೇಲೆ ತಾವು ನಿಲ್ಲಬೇಕು. ಶಿಕ್ಷಣ, ಹಣ, ಅಂತಸ್ತು ಮಹಿಳೆಯರ ಸ್ವತ್ತಾಗಬೇಕು. ಇದರ ಜೊತೆಗೆ ಮಹಿಳೆಯರು ಈ ಹೊತ್ತಿನಲ್ಲಿ ವೈಚಾರಿಕ ಮನೋಭಾವ ಬೆಳೆಸಿಕೊಳ್ಳಬೇಕು. ತನ್ನನ್ನು ತಾನು ಮೀರಿ ವ್ಯವಸ್ಥೆಯನ್ನು ಧಿಕ್ಕರಿಸಬೇಕು. ತನ್ನ ಮೇಲೆ ನಡೆಯುವ ಅನ್ಯಾಯ, ಹಿಂಸೆ, ಅತ್ಯಾಚಾರಗಳನ್ನು ಪ್ರತಿಭಟಿಸಬೇಕು. ಆತ್ಮಗೌರವ ಹೆಚ್ಚಿಸಿಕೊಳ್ಳುವ ಪಯಣದಲ್ಲಿ ಸಾಗಬೇಕು. ಬಾಬಾ ಸಾಹೇಬರ ಸಂವಿಧಾನದಿಂದ ಇಂದು ಕೆಲ ಮಹಿಳೆಯರು ಎಲ್ಲ ರಂಗದಲ್ಲಿ ಒಂದಿಷ್ಟು ಸಾಧನೆ ಮಾಡಿದ್ದಾರೆ. ಇನ್ನು ಬದಲಾಗಬೇಕಾದದ್ದು ಬಹಳಷ್ಟು ಇದೆ ಎಂದರು. ಇತ್ತೀಚೆಗೆ ಒಳ ಮೀಸಲಾತಿ ನಡೆದಿದೆ. ಒಳ ಮೀಸಲಾತಿ ಜಾರಿಯಾಗಲಿ, ಅದು ಅವೈಜ್ಞಾನಿಕವಾಗಿ ಎಲ್ಲರಿಗೂ ನ್ಯಾಯ ಸಿಗುವ ರೀತಿಯಲ್ಲಿ ಆಗಬೇಕು. ಜನಸಂಖ್ಯೆ ಅನುಗುಣವಾಗಿ ಪಾಲು ಸಿಗಲಿ ಮತ್ತು ಅಲೆಮಾರಿ ಜನಾಂಗದಂತಹ ಸಣ್ಣ ಸಣ್ಣ ಸಮುದಾಯಗಳಿಗೂ ಅನ್ಯಾಯವಾಗಬಾರದು. ಎಡ ಬಲ ಸಮುದಾಯಗಳು ಒಂದಾಗಿ ಕೂಡಿ ಹೋಗುವ ಅನಿವಾರ್ಯತೆ ಇದೆ. ದಲಿತ ಸಮುದಾಯ ಮೀಸಲಾತಿಗಷ್ಟೇ ಗಮನ ಕೊಡದೆ ರಾಜ್ಯಾಧಿಕಾರ ಹಿಡಿಯುವತ್ತ ಆಲೋಚಿಸಬೇಕು. ಆ ನಿಟ್ಟಿನಲ್ಲಿ ಚಳವಳಿಗಳು ಮತ್ತು ಸಾಹಿತ್ಯ ಗಟ್ಟಿಯಾಗಿ ರೂಪುಗೊಳ್ಳಬೇಕಾಗಿದೆ ಎಂದರು. ನಮಗೆಲ್ಲ ದಾರಿದೀಪವಾಗಿರ್ತಕ್ಕಂಥ ಶೋಷಿತ ಸಮುದಾಯದ ಬದುಕನ್ನು ಕಟ್ಟಿಕೊಳ್ಳಲಿಕ್ಕೆ ಪ್ರೇರಕರಾಗಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಮತ್ತು ಮಹಾತಾಯಿ ರಮಾಬಾಯಿ ಅಂಬೇಡ್ಕರ್ ಅವರಿಗೆ ಮತ್ತು ನಮ್ಮೆಲ್ಲರ ಪ್ರೀತಿಯ ಯುವಕರಾಗಿರ್ತಕ್ಕಂಥ ಜೀವನ್ ಗೋಡ್ಸೆಯವರಿಗೆ ನಾನು ಈ ನನ್ನ ಸಮ್ಮೇಳನದ ಸರ್ವಾಧ್ಯಕ್ಷತೆಯ ಪಟ್ಟವನ್ನು ನಾನು ಈ ಸಂದರ್ಭದಲ್ಲಿ ಅರ್ಪಣೆ ಮಾಡ್ತಾ ಇದ್ದೇನೆ. ಬಂಧುಗಳೇ, ನಮ್ಮ ಅರ್ಜುನ್ ಗೋಡ್ಸೆಯವರ ಮಗ ಜೀವನ್ ಗೋಡ್ಸೆಯವರು ಅಕಾಲಿಕ ಮರಣದಿಂದ ಇವತ್ತು ನಮ್ಮೆಲ್ಲರಿಗೆ ದುಃಖ ಆಗಿದೆ. ನಾನು ಈ ಸಂದರ್ಭದಲ್ಲಿ ಒಂದು ಮಾತನ್ನ ಹೇಳೋದಕ್ಕೆ ಇಚ್ಛೆ ಪಡ್ತೇನೆ. ಜೀವನ್ ಕೇವಲ ಮಲ್ಲಿಕಾ ಮತ್ತು ಅರ್ಜುನ್ ದಂಪತಿಗಳ ಮಗ ಅಷ್ಟೇ ಅಲ್ಲ, ನಮ್ಮೆಲ್ಲ ಸಾಹಿತ್ಯ ಪರಿಷತ್ತಿನ ಮಗ, ನಮ್ಮ ಸಮುದಾಯದ ಮಗ. ಅಂಥ ಮಗನನ್ನ ಕಳೆದುಕೊಳ್ಳುವುದರ ಮೂಲಕ ಇವತ್ತು ನಾವೆಲ್ಲ ದುಃಖದ ಮಡುವಿನಲ್ಲಿದ್ದೇವೆ. ಅದಕ್ಕಾಗಿ ಈ ಸಂದರ್ಭದಲ್ಲಿ ನಾನು ಅತ್ಯಂತ ದುಃಖ ಭರಿತರಾಗಿ ಆತನಿಗೆ ಶ್ರದ್ಧಾಂಜಲಿಯನ್ನ ಅರ್ಪಣೆ ಮಾಡ್ತಾ ಇದ್ದೇನೆ. ದಲಿತ ಸಾಹಿತ್ಯ ಪರಿಷತ್ತು ಇವತ್ತು ಜನಸಾಮಾನ್ಯರ ಸಾಹಿತ್ಯ ಪರಿಷತ್ತು ಆಗಿದೆ. ಅನೇಕ ದಲಿತ ಸಾಹಿತಿಗಳನ್ನ, ಅನೇಕ ಹೋರಾಟಗಾರರನ್ನ, ಅನೇಕ ಕಲಾವಿದರನ್ನ ಬೆಳೆಸುವುದರ ಮೂಲಕ ದಲಿತ ಸಾಹಿತ್ಯ ಪರಿಷತ್ತು ಕನ್ನಡ ಸಾಹಿತ್ಯಕ್ಕೆ ಒಂದು ಅಮೋಘವಾಗಿರ್ತಕ್ಕಂಥ ಕೊಡುಗೆಯನ್ನ ನೀಡಿದೆ. ಸುಮಾರು 30 ವರ್ಷಗಳಿಂದ ಈ ದಲಿತ ಸಾಹಿತ್ಯ ಪರಿಷತ್ತು ಹುಟ್ಟಿಕೊಂಡು ಅನೇಕ ದಲಿತ ಚಳುವಳಿಗಾರರಿಗೆ ಮತ್ತು ದಲಿತ ಸಾಹಿತಿಗಳಿಗೆ ಒಂದು ಹೊಸ ಇಂಬನ್ನ ನೀಡುವುದರ ಮೂಲಕ ಇವತ್ತು ರಾಯಚೂರಿನಲ್ಲಿ ಒಂದು ಸುವರ್ಣಾಕ್ಷರಗಳಿಂದ ಬರೆದಿರತಕ್ಕಂಥ ಒಂದು ಸಮ್ಮೇಳನ ಮಾಡಿದೆ ಎಂದು ನಾನು ಭಾವಿಸಿಕೊಂಡಿದ್ದೇನೆ. ಅಷ್ಟೇ ಅಲ್ಲ, ಅನೇಕ ಮೌಲಿಕ ಕೃತಿಗಳನ್ನ 69 ಪುಸ್ತಕಗಳನ್ನ ಪ್ರಕಟ ಮಾಡುವುದರ ಮೂಲಕ ಮತ್ತು ಗೌರವಯುತವಾದ ಅನೇಕ ಮೌಲಿಕವಾಗಿರ್ತಕ್ಕಂಥ ಪುಸ್ತಕಗಳಿಗೆ ಪ್ರಶಸ್ತಿಯನ್ನ ಕೊಡುವುದರ ಮೂಲಕ ಒಂದು ರೀತಿಯ ಸಾಂಸ್ಕೃತಿಕವಾಗಿರ್ತಕ್ಕಂಥ ಪರಿಸರವನ್ನ ಈ ದಲಿತ ಸಾಹಿತ್ಯ ಪರಿಷತ್ತು ಮಾಡ್ತಾ ಬಂದಿದೆ. ಇದುವರೆಗೂ ಸುಮಾರು 10 ಸಮ್ಮೇಳನಗಳನ್ನ ಮಾಡಿರ್ತಕ್ಕಂಥ ಹೆಗ್ಗಳಿಕೆ ದಲಿತ ಸಾಹಿತ್ಯ ಪರಿಷತ್ತಿಗೆ. ಅರವಿಂದ ಸಿದ್ದಲಿಂಗಯ್ಯ, ಅರವಿಂದ ಮಾರ್ಗಟ್ಟಿ, ಗುಂಡಾಮೂರು ಚಿನ್ನಸ್ವಾಮಿ, ಸತ್ಯಾನಂದರ ಪಾತ್ರೋಡ, ಚನ್ನಣ್ಣ ವಾಲಿಕರ್, ಅಲ್ಲಾಗಿರಿರಾಜ್, ಸಂತ ದೇಶಮಾನೆ, ಚಿನ್ನಸ್ವಾಮಿ ಸೋಸಲೆಯರಂತ ಅನೇಕರನ್ನ ಸಮ್ಮೇಳನಾಧ್ಯಕ್ಷರ ಮಾಡುವುದರ ಮೂಲಕ ಕನ್ನಡ ಸಾಹಿತ್ಯಕ್ಕೆ ಅಗಾಧವಾಗಿರ್ತಕ್ಕಂಥ ಹೆಗ್ಗಳಿಕೆ ಕೊಟ್ಟ ಕೀರ್ತಿ ದಲಿತ ಸಾಹಿತ್ಯ ಪರಿಷತ್ತಿಗೆ ಸಲ್ಲುತ್ತದೆ. ಬಂಧುಗಳೇ, ನಾನು ಏಕಕಾಲಕ್ಕೆ ಅಸ್ಪೃಶ್ಯತೆ, ಬಡತನದ ಸಂಕಟ, ಹೆಣ್ಣಿನ ತಾರತಮ್ಯ ಅನುಭವಿಸಿದವಳು. ನನ್ನ ತಂದೆ ಮಲ್ಲಪ್ಪ ನಾಯಕ್ವಾಡ್, ತಾಯಿ ಬಸಮ್ಮ ಉಪವಾಸ ಇದ್ದರೂ ಕೂಡ ನನ್ನನ್ನು ಓದಿಸಿದ್ದಾರೆ. ನನ್ನ ತಂದೆ ದಲಿತ ಚಳುವಳಿಗಳ ಪಿತಾಮಹರಾಗಿರ್ತಕ್ಕಂಥ ಬಿ ಶ್ಯಾಮಸುಂದರವರ ಪರಮ ಶಿಷ್ಯರು. ಆ ಕಾರಣಕ್ಕಾಗಿ ನಮ್ಮಲ್ಲಿ ವೈಚಾರಿಕ ಪ್ರಜ್ಞೆಯನ್ನ ಬೆಳೆಸಿರ್ತಕ್ಕಂಥವರು. ಆ ಮೂಲಕ ನಾನು ಬುದ್ಧ, ಬಸವ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಚಿಂತನೆಗಳೊಂದಿಗೆ ನನ್ನ ಬದುಕನ್ನು ಕಟ್ಟಿಕೊಂಡಿದ್ದೇನೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬದುಕು ಮತ್ತು ಬರಹಗಳಿಂದ ಪ್ರೇರಿತಗೊಂಡು ನಾನು ಬರಹಗಳಲ್ಲಿ ತೊಡಗಿಸಿಕೊಂಡಿದ್ದೇನೆ. ಅಷ್ಟೇ ಅಲ್ಲ, ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತವರು ಈ ದೇಶದಲ್ಲಿ ಹುಟ್ಟದೆ ಹೋಗಿದ್ದರೆ ಬಹುಶಃ ನನ್ನಂಥ ಒಬ್ಬ ದಲಿತ ಮಹಿಳೆ ಇವತ್ತು ಯಾರದೋ ಗೌಡರ ಮನೆಯಲ್ಲಿ ಹೊಲದಲ್ಲಿ ಕಳೆ ತೆಗೆಯುವಂತಹ ಕೆಲಸ ಮಾಡಬೇಕಾಗಿತ್ತು. ಅದಕ್ಕಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರೇರಣೆಯಿಂದ ನಾನು ಬರಹಕ್ಕೆ ತೊಡಗಿಸಿಕೊಂಡಿದ್ದೇನೆ.
ಬರೆಯುತ್ತಿದ್ದೇನೆ. ನಾನು ಮೊದಲು ಬರೆಯುತ್ತಿರಲಿಲ್ಲ. ಅಣ್ಣ ಭೀಮಸೇನ್ ಗಾಯಕ್ವಾಡ್ ಅವರು ನನಗೆ ಮಾತನಾಡುವುದನ್ನು ಕಲಿಸಿದರೆ ನನ್ನ ಸಂಗಾತಿ ಗವಿಸಿದ್ದಪ್ಪ ಪಾಟೀಲ್ ಅವರು ನೀನು ಮಾತನಾಡುವುದನ್ನೇ ಬರೆಯುತ್ತಾ ಹೋಗು, ಏಕೆಂದರೆ ಮಾತುಗಳು ಸಡಲು ಹೋಗುತ್ತವೆ, ಬರಹ ದಾಖಲೆಯನ್ನು ನಾನು ಭಾವಿಸಿಕೊಂಡಿದ್ದೇನೆ. ಈ ಸಮ್ಮೇಳನವು ನನ್ನ ಜ್ಞಾನ ಮತ್ತು ಅಂತರ್ಶಕ್ತಿಯನ್ನು ಹೆಚ್ಚು ಮಾಡಿದೆ. ನನ್ನೊಳಗಿನ ವೈಚಾರಿಕತೆ ಮತ್ತು ಪ್ರಗತಿಪರ ಆಶಯಗಳನ್ನು ಇಮ್ಮಡಿಗೊಳಿಸಿದೆ. ಪ್ರಜ್ಞೆ, ಶೀಲ, ಕರುಣೆ, ಚಾರಿತ್ರ್ಯಗಳಿಗೆ ಬದ್ಧರಾಗಿರುವ ನನಗೆ ಹೊಸ ಶಕ್ತಿ ಈ ದಲಿತ ಸಾಹಿತ್ಯ ಸಮ್ಮೇಳನ ಮಾಡಿದೆ. ಆ ಕಾರಣಕ್ಕಾಗಿ ನಾನು ಮೊದಲು ದಲಿತ ಸಾಹಿತ್ಯ ಪರಿಷತ್ತಿನ ರಾಜ್ಯಾಧ್ಯಕ್ಷರಾದಂತಹ ಡಾಕ್ಟರ್ ಅರ್ಜುನ್ ಗೋಳ್ಸಂಗಿ ಅವರಿಗೆ ಮತ್ತು ಅವರ ಎಲ್ಲ ಪದಾಧಿಕಾರಿಗಳಿಗೆ ಹೃದಯ ತುಂಬಿ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ವಿಭಾಗ, ತಾಲೂಕಾ, ಜಿಲ್ಲಾ ಎಲ್ಲ ಪದಾಧಿಕಾರಿಗಳಿಗೂ, ದಲಿತ ಎಲ್ಲ ಚಳವಳಿಯ ಹೋರಾಟಗಾರರಿಗೂ, ದಲಿತ ಸಾಹಿತ್ಯದ ಎಲ್ಲ ಸಾಹಿತಿಗಳಿಗೂ ನಾನು ಗೌರವಪೂರ್ವಕವಾಗಿ ಈ ಅಭಿಮಾನದ ಕೃತಜ್ಞತೆಗಳನ್ನು ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಇಚ್ಛೆ ಪಡ್ತೇನೆ. ಈ ಸಂದರ್ಭದಲ್ಲಿ ಸಾಹಿತಿ ಮತ್ತು ಸಂಸ್ಕೃತಿ ಚಿಂತಕ ಬರಗೂರು ರಾಮಚಂದ್ರಪ್ಪ, ಸಾಹಿತಿ ಡಾಕ್ಟರ್ ಎಲ್ ಹನುಮಂತಯ್ಯ, ಡಾಕ್ಟರ್ ಮನು ಬಳಿಗಾರ್, ಡಾಕ್ಟರ್ ಶಿವರಾಜ್ ಪಾಟೀಲ್, ಸಂಸದ ಜಿ ಕುಮಾರ್ ನಾಯಕ್, ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್, ಸಂಸದ ಜಿ ಕುಮಾರ್ ನಾಯಕ್, ದಲಿತ ಸಾಹಿತ್ಯ ಪರಿಷತ್ ರಾಜ್ಯಾಧ್ಯಕ್ಷ ಡಾಕ್ಟರ್ ಅರ್ಜುನ್ ಗೋಳ್ಸಂಗಿ, ಮಹಾನಗರ ಪಾಲಿಕೆ ಮಾಜಿ ಅಧ್ಯಕ್ಷ ನರಸಮ್ಮ ನರಸಿಂಹ ಮಾಡಗಿರಿ, ಮಾಜಿ ಸದಸ್ಯ ಜಯಣ್ಣ, ಆಡಿಯ ಸದಸ್ಯ ನರಸಿಂಹ ಮಾಡಗಿರಿ, ಕೆ ಶಾಂತಪ್ಪ, ಕೃಷ್ಣ ಶಾಮಂತಗೇರ, ದಲಿತ ಸಾಹಿತ್ಯ ಪರಿಷತ್ ಜಿಲ್ಲಾಧ್ಯಕ್ಷ ತಾಯರಾಜ್ ಮರ್ಚಟ ಸೇರಿದಂತೆ ಅನೇಕರು ಇದ್ದರು. ಈಗ ಜಾಹೀರಾತು. ದಲಿತ ಸಾಹಿತ್ಯ ಪರಿಷತ್ ರಾಜ್ಯ ಘಟಕ ಗದಗ್ 11ನೇ ಅಖಿಲ ಭಾರತ ದಲಿತ ಸಾಹಿತ್ಯ ಸಮ್ಮೇಳನ ರಾಯಚೂರು 20 ಹಾಗೂ 21 ಡಿಸೆಂಬರ್ 2025 ಸ್ಥಳ ಪಂಡಿತ್ ಸಿದ್ದರಾಮ ಜಮ್ಮಲ್ದಿನಿ ರಂಗಮಂದಿರ ರಾಯಚೂರು. ಸಮ್ಮೇಳನದ ಅಧ್ಯಕ್ಷರಾದ ಡಾಕ್ಟರ್ ಜಯದೇವಿ ಗಾಯಕ್ವಾಡ, ಸಾಹಿತಿಗಳು ಯಾದಗಿರಿ ಭಾಗವಹಿಸಲಿದ್ದಾರೆ. ಬನ್ನಿ, ತಮಗೆಲ್ಲ ಹೃತ್ಪೂರ್ವಕ ಸ್ವಾಗತ ಕೋರುವವರು ಡಾಕ್ಟರ್ ಅರ್ಜುನ್ ಗೋಳ್ಸಂಗಿ, ರಾಜ್ಯಾಧ್ಯಕ್ಷರು ದಲಿತ ಸಾಹಿತ್ಯ ಪರಿಷತ್ ಗದಗ್, ಹಾಗೂ ತಾಯರಾಜ್ ಮರ್ಚಟ, ದಲಿತ ಸಾಹಿತ್ಯ ಸಮ್ಮೇಳನ ಸಂಯೋಜಕರು ರಾಯಚೂರು. Paramount Electricals, dealers in all kinds of ಎಲೆಕ್ಟ್ರಿಕಲ್ ಗೂಡ್ಸ್, ಫ್ಯಾನ್ಸ್ ಅಂಡ್ LED ಪ್ರಾಡಕ್ಟ್ಸ್. ಈಗ ನಿಮ್ಮ ರಾಯಚೂರು ಮಹಾನಗರ ಪಾಲಿಕೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ 2000 ಚದುರ ಅಡಿಯ 2 ಮಳಿಗೆಗಳುಳ್ಳ ಬೃಹದಾಕಾರದ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್ ಶೋರೂಮ್ ತೆರೆಯಲಾಗಿದೆ. ರಾಯಚೂರು ಜಿಲ್ಲೆಯ ಜನತೆ, ಎಲೆಕ್ಟ್ರಿಷಿಯನ್ಸ್, ಎಲೆಕ್ಟ್ರಿಕಲ್ಸ್ ಇಂಜಿನಿಯರ್ಸ್ ದೂರದ ಊರುಗಳಾದ ಬೆಂಗಳೂರು, ಹೈದರಾಬಾದ್ಗಳಿಗೆ ಹೋಗದೆ ಈಗ ನಮ್ಮ ರಾಯಚೂರಿನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ದರದಲ್ಲಿ ಎಲ್ಲಾ ತರಹದ ಎಲೆಕ್ಟ್ರಿಕಲ್ಸ್ ಗೂಡ್ಸ್ ಗಳು ದೊರೆಯುತ್ತವೆ. ಸ್ವಿಚ್, ಪ್ಲೇಟ್ಸ್, ವೈರ್ಸ್, ಫ್ಯಾನ್ಸ್, ರಿಮೋಟ್ ಫ್ಯಾನ್ಸ್, ಹ್ಯೂಮರ್ಸ್, ಎಲ್ಲಾ ತರಹದ LED ಪ್ರಾಡಕ್ಟ್ ಗಳು ನಮ್ಮ ಒಂದೇ ಮಳಿಗೆಯಾದ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್ ನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ದರದಲ್ಲಿ ದೊರೆಯುತ್ತವೆ. ನಮ್ಮಲ್ಲಿ ಎಲ್ಲಾ ತರಹದ ಕಂಪನಿಗಳಾದ GM, ಗೋಲ್ಡ್ ಮೆಡಲ್, ಐಫಾ, ಹೆವೆಲ್ಸ್, ಆಂಕರ್, ಲೀಶಾ, ಫಿನೋಲ್ಯಾಕ್, ವಿಗಾರ್ಡ್, ವಿಪ್ರೋ, ಫೆಲಿಕ್ಯಾಪ್, K9, ವಿವಾನ್, ಇನ್ನು ಅನೇಕ ಕಂಪನಿಗಳ ಎಲೆಕ್ಟ್ರಿಕಲ್ಸ್ ಐಟಂಗಳು ಸಿಗುತ್ತವೆ. ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ಸ್ ಗೂಡ್ಸ್, ಫ್ಯಾನ್ಸ್ ಅಂಡ್ LED ಪ್ರಾಡಕ್ಟ್ಸ್, ನಿಯರ್ ಮಹಾವೀರ್ ಚೌಕ್, ಲೋಹರ್ವಾಡಿ, MG ರೋಡ್, ರಾಯಚೂರ್. ಮೊಬೈಲ್ 8861382770. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ,
ಮತ್ತು ಬಳೆಗಳು ಇನ್ನೂ ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜ್ಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು, ಇನ್ನೂ ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ. Visit KTB Jewel Palace, Udayanagar, Station Road, Raichur. Mobile 8123-535300. Sri Raghavendra Tuppa, Sri Raghavendra Ghee, Sri Raghavendra Tuppa, Sri Raghavendra Ghee. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have a office house, old and all types of furnitures. Dealers in wooden cot, dining table, sofa set, dressing table, computer table, tea tables, office chairs, steel almirah, wardrobe, TV stands, glassware items, sleepwell products, Dandro cello chairs, Supreme sofa set, Doco set furnitures, Sri Steel Furnitures. For more details, contact Bharat Furnitures, CPS Complex, opposite Shiva Mandir, Patel Road, Raichur. Mobile 9880024095. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ರಾಯಚೂರು ಜಿಲ್ಲಾ ಏಮ್ಸ್ ಹೋರಾಟ ಸಮಿತಿ ನಡೆಸುತ್ತಿರುವ ಅನಿರ್ದಿಷ್ಟ ಧರಣಿ ಸತ್ಯಾಗ್ರಹ ಇಂದಿಗೆ 1318ನೇ ದಿನಕ್ಕೆ ಕಾಲಿಟ್ಟಿದೆ. ಕರ್ನಾಟಕ ರಾಜ್ಯ ಸರ್ಕಾರದ ವಿಧಾನಸಭೆಯ ತೀರ್ಮಾನಕ್ಕೆ ಗೌರವ ನೀಡಿ ಸುದೀರ್ಘ ಹೋರಾಟಕ್ಕೆ ಸ್ಪಂದಿಸಿ ಶೀಘ್ರದಲ್ಲಿಯೇ ರಾಯಚೂರಿಗೆ ಏಮ್ಸ್ ಆರೋಗ್ಯ ಸಂಸ್ಥೆಯನ್ನು ಮಂಜೂರು ಮಾಡಬೇಕೆಂದು ಕೇಂದ್ರ ಸರ್ಕಾರವನ್ನು ಆಗ್ರಹಿಸಿ ಇಂದು ನಡೆದ ಧರಣಿ ಸತ್ಯಾಗ್ರಹದಲ್ಲಿ ಡಾಕ್ಟರ್ ಬಸವರಾಜ್ ಕಳಸ್, ಅಶೋಕ್ ಕುಮಾರ್ ಜೈನ್, ಎಸ್ ತಿಮ್ಮಾರೆಡ್ಡಿ, ಸಾದಿಕ್ ಖಾನ್ ಯರಗೇರ, ವೆಂಕಯ್ಯ ಶೆಟ್ಟಿ ಹೊಸಪೇಟೆ, ಶ್ರೀನಿವಾಸ್ ಜೋಶಿ, ಜಿಲಾನಿ ಪಾಷಾ, ಜಾನ್ ವೆಸ್ಲಿ, ನರಸಪ್ಪ ಬಾಡಿಯಾಳ್, ವಿನಯ್ ಕುಮಾರ್ ಚಿತ್ರಗಾರ್, ವಿಶ್ವ, ರಾಮಣ್ಣ ಮ್ಯಾದರ್, ಕೆ ವೀರೇಶ್ ಬಾಬು, ದೇವೇಂದ್ರಪ್ಪ ಧನ್ವಂತ್ರಿ, ಶರಣಪ್ಪ ಅಸ್ಕಿಹಾಳ್, ಭುವನೇಶ್ವರಿ, ತಾಯಮ್ಮ, ನರಸಿಂಹಲು ಮುಂತಾದವರು ಭಾಗವಹಿಸಿದರು. ಪ್ರಾದೇಶಿಕ ಅಸಮತೋಲನ ನಿವಾರಣೆಗಾಗಿ ರಾಯಚೂರಿಗೆ ಏಮ್ಸ್ ಅನ್ನು ಘೋಷಣೆ ಮಾಡಲೇಬೇಕು. ಏಮ್ಸ್ ಆರೋಗ್ಯ ಸಂಸ್ಥೆಗಾಗಿ 1317 ದಿನಗಳಿಗೆ ಹೋರಾಟಕ್ಕೆ ನಿರ್ಲಕ್ಷ್ಯ ವಹಿಸುತ್ತಿರುವ ಮೋದಿ ಸರ್ಕಾರಕ್ಕೆ ಏಮ್ಸ್ಗಾಗಿ 3.5 ವರ್ಷಗಳಿಂದ ದಲಿತ ಸಾಹಿತ್ಯ ಪರಿಷತ್ತು ರಾಜ್ಯ ಘಟಕದಿಂದ 11ನೇ ದಲಿತ ಸಾಹಿತ್ಯ ಸಮ್ಮೇಳನದ ಅಂಗವಾಗಿ ನಗರದ ಬಸವೇಶ್ವರ ವೃತ್ತದಿಂದ ಪಂಡಿತ್ ಸಿದ್ದರಾಮ ಜಂಬಲ್ದಿನ್ನಿ ರಂಗಮಂದಿರದವರೆಗೆ ಹಮ್ಮಿಕೊಂಡ ಸಮ್ಮೇಳನ ಅಧ್ಯಕ್ಷೆ ಡಾಕ್ಟರ್ ಜಯದೇವಿ ಗಾಯಕ್ವಾಡ ಅವರ ಮೆರವಣಿಗೆ ಅದ್ದೂರಿಯಾಗಿ ನಡೆಯಿತು. ಮೊದಲಿಗೆ ನಗರದ ಬಸವೇಶ್ವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಹೂವಿನಿಂದ ಅಲಂಕೃತ ರಥದಲ್ಲಿ ಸಮ್ಮೇಳನ ಅಧ್ಯಕ್ಷೆ ಡಾಕ್ಟರ್ ಜಯದೇವಿ ಗಾಯಕ್ವಾಡ ದಂಪತಿಗಳಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ನಂತರ ವಿವಿಧ ಜನಪದ ಕಲಾ ಮೇಳಗಳೊಂದಿಗೆ ವಿಜೃಂಭಣೆಯಿಂದ ಮೆರವಣಿಗೆಯನ್ನು ನಡೆಸಲಾಯಿತು. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡಲಾಯಿತು.
ಈ ಐತಿಹಾಸಿಕಕ್ಕೆ ದಲಿತ ಸಾಹಿತ್ಯಕ್ಕೆ ತನ್ನದೇ ಆದ ಹೆಜ್ಜೆ ಗುರುತಿನ ಕೊಡುಗೆಯನ್ನು ಕೊಟ್ಟಿರುವಂಥ ಈ ರಾಯಚೂರು ಜಿಲ್ಲೆಯ ಕೊಡುಗೆಯಲ್ಲಿ ಇಲ್ಲಿ ನಮ್ಮ ರಾಯಚೂರು ನಗರದಲ್ಲಿ ಹಮ್ಮಿಕೊಳ್ಳೋದು ಅತ್ಯಂತ ಸ್ವಾಗತದ ವಿಷಯ ಆಗಿದೆ. ಅದು ವಿಶೇಷವಾಗಿ ನಮ್ಮ ದಲಿತ ಸಾಹಿತ್ಯಕ್ಕೂ ಮತ್ತು ಶಿಷ್ಟ ಸಾಹಿತ್ಯಕ್ಕೂ ತನ್ನದೇ ಆದ ಬರಹಗಳ ಮೂಲಕ ಕೊಡುಗೆಯನ್ನು ನೀಡಿ ಅದು ದಲಿತ ಪರ ವಿಚಾರಗಳನ್ನು ಚಿಂತನೆ ಮಂಡಿಸಿದಂಥ ಸಹೋದರಿ ಜಗದೇವಿ ಗಾಯಕವಾಡ್ ಮೇಡಮ್ ಅವರು ಅಧ್ಯಕ್ಷ ಆಗಿತ್ತು. ತುಂಬ ಹೆಮ್ಮೆಯ ವಿಷಯ. ಇವತ್ತಿನ ದಿನ ಅವರಿಗೂ ಕೂಡ ಸ್ವಾಗತ ಕೋರುತ್ತಾ, ಈಗ ತಾನೇ ಅತ್ಯಂತ ಸಡಗರದಿಂದ ಧ್ವಜಾರೋಹಣ ಮಾಡಿದಂಥ ರಾಜೇಂದ್ರ ಜಲ್ದಾರ್ ಸರ್ ಅವರಿಗೂ ಮತ್ತು ದಲಿತ ಸಾಹಿತ್ಯ ಪರಿಷತ್ತಿನ ರಾಜ್ಯ ಘಟಕದ ಅಧ್ಯಕ್ಷರಾದಂಥ ಗೊಳಸಂಗಿ ಸರ್ ಅವರಿಗೂ, ಜಿಲ್ಲಾ ಅಧ್ಯಕ್ಷರಿಗೂ, ಎಲ್ಲ ಜಿಲ್ಲಾ ಪದಾಧಿಕಾರಿಗಳಿಗೂ ಮತ್ತು ಗೌರವ ಪತ್ರಕರ್ತರಿಗೂ ಮತ್ತು ಎಲ್ಲ ದಲಿತ ಸಾಹಿತ್ಯಕ್ಕೆ ತನ್ನದೇ ಆದ ಕೊಡುಗೆ ನೀಡಿ ಅಪಾರ ಸಂಭ್ರಮದಿಂದ ಹಬ್ಬದ ರೀತಿಯಿಂದ ದಲಿತ ಸಾಹಿತ್ಯ ವಾತಾವರಣ ಸೃಷ್ಟಿ ಮಾಡಿದ ಎಲ್ಲ ದಲಿತ ವಿಚಾರಗಳಿಗೆ ಮತ್ತು ದಲಿತ ಕವಿಗಳಿಗೆ ಮತ್ತು ಎಲ್ಲ ಸಹಕಾರ ನೀಡಿದ ಎಲ್ಲರಿಗೂ ಅನಂತ ಧನ್ಯವಾದಗಳು ಸಲ್ಲಿಸುತ್ತಾ, ಇವತ್ತಿನ ದಿನ ಶುಭ ಗಳಿಗೆಯಲ್ಲಿ ಅತ್ಯಂತ ಒಳ್ಳೆಯ ಮುಹೂರ್ತದಲ್ಲಿ ಧ್ವಜಾರೋಹಣ ಆಗಿದೆ. ರಾಯಚೂರಿನಲ್ಲಿ ನಡೆಯುವಂಥ ಈ ದಲಿತ ಸಾಹಿತ್ಯ ಸಮ್ಮೇಳನ ಅತ್ಯಂತ ಯಶಸ್ವಿಯಾಗಲಿ, ವೈಚಾರಿಕತೆ ಮಟ್ಟಕ್ಕೆ ಬರಲಿ, ಮಾನವ ಹಕ್ಕುಗಳಿಗೆ ಇರಬೇಕಾದಂಥ ಬೆಲೆ, ಜಗತ್ತಿನಾದ್ಯಂತ ನೀಡುವಂಥ ಬೆಲೆ, ಆ ನಂತರದ ಆದರ್ಶಗಳು, ಅಂಬೇಡ್ಕರರ ವಿಚಾರಗಳ, ಬುದ್ಧ ಲೋಹಿಯರ ವಿಚಾರಗಳನ್ನು ಈ ಸಾಹಿತ್ಯ ಪರಿಷತ್ತಿನಲ್ಲಿ ಮಂಡನೆ ಆಗಲಿ. ಮುಂಬರುವಂಥ ದಿನಗಳಲ್ಲಿ ದಲಿತ ಪರ, ಶೋಷಣೆ ಪರ ಜಗತ್ತಿಗೆ ಒಂದು ಒಳ್ಳೆಯ ವಿಚಾರಕ್ಕೆ ಉಳ್ಳಿ ಅನ್ನುವಂಥ ಜೊತೆಗೆ ಮುಂದಿನ ದಿನದಲ್ಲಿ ದಲಿತರ ಕೊಡುಗೆಗಳು, ಸಾಂಸ್ಕೃತಿಕ ಆಚಾರಗಳು, ವಿಚಾರಗಳು ಇನ್ನೂ ಹೆಚ್ಚಾಗಿ ವೈಜ್ಞಾನಿಕವಾಗಿ ಈ ಜಗತ್ತಿನಲ್ಲಿ ಬೆಳೀಲಿ ಅನ್ನುವಂಥ ದೃಷ್ಟಿಯಿಂದ ಈ ದಲಿತ ಸಾಹಿತ್ಯ ತುಂಬ ಯಶಸ್ವಿಯಾಗಲಿ. ತಾವೆಲ್ಲರೂ ಭಾಗವಹಿಸಿ ಈ ಐತಿಹಾಸಿಕ ನಗರದಲ್ಲಿ ಮತ್ತೆ ಇತಿಹಾಸದ ಛಾಪ್ ಮೂಡಲಿದೆ ಅಂತ ಹೇಳುತ್ತಾ ನನ್ನನ್ನು ಈ ಕಾರ್ಯಕ್ರಮದಲ್ಲಿ ಈ ಸಂದರ್ಭದಲ್ಲಿ ಮಹಾನಗರ ಪಾಲಿಕೆ ಅಧ್ಯಕ್ಷ ನರಸಮ್ಮ ನರಸಿಂಹಮಾಡಗಿರಿ, ಮಾಜಿ ಉಪಾಧ್ಯಕ್ಷ ಸಾಜಿ ಸಮೀರ್, ದಲಿತ ಸಾಹಿತ್ಯ ಪರಿಷತ್ ರಾಜ್ಯಾಧ್ಯಕ್ಷ ಅರ್ಜುನ್ ಗೋಸಂಗಿ, ಮಹಾನಗರ ಪಾಲಿಕೆ ಮಾಜಿ ಸದಸ್ಯ ಜಯಣ್ಣ, ಕಾಂಗ್ರೆಸ್ ಮುಖಂಡ ಮೊಹಮ್ಮದ್ ಶಾಲಂ, ನರಸರೆಡ್ಡಿ, ಈರಣ್ಣ ಭಂಡಾರಿ, ದಲಿತ ಸಾಹಿತ್ಯ ಪರಿಷತ್ ಜಿಲ್ಲಾಧ್ಯಕ್ಷ ತಾಯರಾಜ್ ಮರ್ಚೆಟ್ ಹಾಲ್ ಸೇರಿದಂತೆ ರಾಜ್ಯದ ವಿವಿಧೆಡೆಯಿಂದ ಆಗಮಿಸಿದ ಸಾವಿರಾರು ಜನರು ಭಾಗವಹಿಸಿದರು. ಸಂಗ್ರಹಿಸಿ ಇಟ್ಟಿದ್ದ ಹತ್ತಿ ಮತ್ತು ಬಣವೆಗೆ ಆಕಸ್ಮಿಕವಾಗಿ ಬೆಂಕಿ ತಗುಲಿ ಅಪಾರ ಪ್ರಮಾಣದಲ್ಲಿ ನಷ್ಟ ಉಂಟಾಗಿರುವ ಘಟನೆ ಮಾನ್ವಿ ತಾಲೂಕಿನ ಬೈಲಮರ್ಚಟ್ ಗ್ರಾಮದಲ್ಲಿ ನಡೆದಿದೆ. ಗ್ರಾಮದ ರೈತರಾದ ಬಸವರಾಜ್, ಚಂದ್ರ, ಅನುಸೂಯಮ್ಮ, ಆಂಜನೇಯ, ಈಶಪ್ಪ ಮತ್ತು ಮೌನೇಶ್ ಅವರು ತಮ್ಮ ಮನೆಯ ಹತ್ತಿರದಲ್ಲಿ ಬಣವೆಗಳು ಹಾಕಿಕೊಂಡಿದ್ದರು ಹಾಗೂ ಹತ್ತಿಯನ್ನು ಬಿಡಿಸಿ ಸಂಗ್ರಹ ಮಾಡಿಕೊಂಡಿದ್ದರು. 3 ಬಣವೆಗಳು ಮತ್ತು ಹತ್ತಿಗೆ ಬೆಂಕಿ ತಗುಲಿದ್ದರಿಂದ ಸುಮಾರು ಲಕ್ಷಾಂತರ ರೂಪಾಯಿ ಹಾನಿಯಾಗಿದೆ ಎಂದು ಅಂದಾಜಿಸಲಾಗಿದೆ. ಸ್ಥಳೀಯರು ಮಾನ್ವಿ ಪಟ್ಟಣದ ಅಗ್ನಿಶಾಮಕ ಠಾಣೆಗೆ ಮಾಹಿತಿ ನೀಡಿದ್ದರಿಂದ ಸ್ಥಳಕ್ಕೆ ಆಗಮಿಸಿ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಬೆಂಕಿ ನಂದಿಸಿದರು. ಅಗ್ನಿಶಾಮಕ ಠಾಣಾಧಿಕಾರಿ ರಂಗಪ್ಪ, ಸಹಾಯಕ ರಕ್ಷಣಾಧಿಕಾರಿ ಹಾಜಿ ಮಿಯಾ ಹಾಗೂ ಸಿಬ್ಬಂದಿಗಳು, ಗ್ರಾಮಸ್ಥರು ಇದ್ದರು. ಹಲವಾರು ದಶಕಗಳಿಂದ 108 ಗ್ರಾಮಗಳ 1,80,000 ಎಕರೆ ರೈತರ ಜಮೀನಿಗೆ ನೀರುಣಿಸುವ 5A ನೀರಾವರಿ ಯೋಜನೆಗಾಗಿ ನಾವು ಈ ಹಿಂದೆ ನಡೆಸಿದ ನೀರಾವರಿ ಹೋರಾಟಕ್ಕೆ ಇಂದು ಪ್ರಾಕ್ಟಿಕಲ್ ಆಗಿ ಜಯ ದೊರೆತಿದೆ ಎಂದು ಎನ್ಆರ್ಬಿಸಿ 5A ಕಾಲುವೆ ಸಂಯುಕ್ತ ಹೋರಾಟ ಸಮಿತಿ ಸಂಚಾಲಕ ಆರ್ ಮಾನ್ಸಯ್ಯ ತಿಳಿಸಿದ್ದಾರೆ. 2 ವರ್ಷಗಳ ಹಿಂದೆ ಎನ್ಆರ್ಬಿಸಿ 5A ನಾಲೆ ಯೋಜನೆಯನ್ನು ತಮ್ಮ ಬಜೆಟ್ ಭಾಷಣದಲ್ಲಿ ಸಿದ್ದರಾಮಯ್ಯನವರು ಘೋಷಿಸಿದ್ದರು. ಆದರೆ ಅದಕ್ಕೆ ಹಣಕಾಸಿನ ಅನುಮೋದನೆ ಇರಲಿಲ್ಲ. ಆದರೆ ನಿನ್ನೆ ಬೆಳಗಾವಿಯಲ್ಲಿ ನಡೆದ ವಿಶೇಷ ಸಚಿವ ಸಂಪುಟ ಸಭೆಯಲ್ಲಿ ಉತ್ತರ ಕರ್ನಾಟಕಕ್ಕೆ 3,500 ಕೋಟಿ ವಿಶೇಷ ಪ್ಯಾಕೇಜ್ ಹಣ ಘೋಷಣೆ ಮಾಡಿದ್ದಲ್ಲದೆ ಆ ಪೈಕಿ 990 ಕೋಟಿ ಹಣ ಎನ್ಆರ್ಬಿಸಿ 5A ಕಾಲುವೆಗೆ ನೀಡಿದ್ದು
ಅತ್ಯಂತ ಸಂತೋಷದ ವಿಷಯವಾಗಿದೆ ಎಂದು ತಿಳಿಸಿದರು. ಈ ಕಾರಣಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಹಾಗೂ ಜಲಸಂಪನ್ಮೂಲ ಸಚಿವರಾದ ಡಿಕೆ ಶಿವಕುಮಾರ್ ಅವರಿಗೆ ಎನ್ಆರ್ಬಿಸಿ 5A ನಾಲಾ ಸಂಯುಕ್ತ ಹೋರಾಟ ಸಮಿತಿ ವತಿಯಿಂದ ಅಭಿನಂದನೆಗಳನ್ನು ತಿಳಿಸಿದ್ದಾರೆ. ಕೂಡಲೇ ಕೃಷ್ಣಾ ಭಾಗ್ಯ ಜಲ ನಿಗಮದ ಅಧಿಕಾರಿಗಳು ಹಾಗೂ ನಮ್ಮ ಭಾಗದ ಶಾಸಕರು ಕಾಲುವೆ ನಿರ್ಮಾಣಕ್ಕೆ ಮುಂದಾಗಬೇಕು. ಈ ಮಹತ್ವಾಕಾಂಕ್ಷೆಯ ನೀರಾವರಿ ಹೋರಾಟದಲ್ಲಿ ಸಾಕಷ್ಟು ಪರಿಶ್ರಮ ಹಾಕಿ ಹೋರಾಟವನ್ನು ಮುನ್ನಡೆಸಿದ ಎಲ್ಲ ಮುಖಂಡರಿಗೆ ಹಾಗೂ ಕಾರ್ಯಕರ್ತರಿಗೆ, ವಿಶೇಷವಾಗಿ ಅಮ್ಮಿನಗಡ, ವಟ್ಗಲ್, ಪಾಮನ್ ಕಲ್ಲೂರು ರೈತರಿಗೆ ಆರ್ ಮಾನ್ಸೈ ಅವರ ಅಭಿನಂದನೆ ತಿಳಿಸಿದ್ದಾರೆ. ದುರಸ್ತಿಗೆ ಬಂದಿದ್ದ ಸಾರಿಗೆ ಬಸ್ಸೊಂದು ಸಾರಿಗೆ ಇಲಾಖೆ ದುರಸ್ತಿ ಮಾಡದೆ ಚಲಾಯಿಸುತ್ತಿದ್ದು ರಸ್ತೆ ಮಧ್ಯದಲ್ಲಿ ಎಲ್ಲೆಂದರಲ್ಲಿ ನಿಲ್ಲುತ್ತಿದ್ದರಿಂದ ಪ್ರಯಾಣಿಕರು ಇಡಿಶಾಪ ಹಾಕುವಂತಾಗಿದೆ. ರಾಯಚೂರಿನಿಂದ ಗಿಲೆಸ್ಗೂರು ಮಾರ್ಗವಾಗಿ ಚಿಕ್ಕಮಂಚಾಲಿಗೆ ತೆರಳುತ್ತಿದ್ದ ಸಾರಿಗೆ ಬಸ್ KA 36 F1277 ನಂಬರಿಗೆ ಬಸ್ ಹಳೆಯದಾಗಿದ್ದು ದುರಸ್ತಿಗೆ ಬಂದಿದೆ. ಸಾರಿಗೆ ನಿಗಮವು ಇದನ್ನು ಬದಲಾಯಿಸದೆ ಸಣ್ಣ ಪುಟ್ಟ ರಿಪೇರಿ ಮಾಡಿಸಿ ಚಾಲನೆ ಮಾಡುತ್ತಿದ್ದರಿಂದ ಮಾರ್ಗ ಮಧ್ಯದಲ್ಲಿ ಎಲ್ಲೆಂದರಲ್ಲಿ ಕೆಟ್ಟು ನಿಲ್ಲುತ್ತಿದೆ. ಕೇಂದ್ರ ಬಸ್ ನಿಲ್ದಾಣದಿಂದ ಚಿಕ್ಕಮಂಚಾಲಿಗೆ ತೆರಳುತ್ತಿದ್ದ ಬಸ್ ಅಂಬೇಡ್ಕರ್ ವೃತ್ತದಲ್ಲಿ ಕೆಟ್ಟು ನಿಂತಿದೆ. ಬಸ್ ನಿಲ್ದಾಣದಿಂದ ಕೆಲವರು 200 ಮೀಟರ್ ಒಳಗೆ ಬಸ್ ಕೆಟ್ಟು ನಿಂತಿದ್ದರಿಂದ ಗ್ರಾಮಗಳಿಗೆ ತೆರಳಲು ಪ್ರಯಾಣಿಕರು ಸಾರಿಗೆ ನಿಗಮಕ್ಕೆ ಇಡೀ ಶಾಪ ಹಾಕುತ್ತಿದ್ದಾರೆ. ಬಸ್ ಚಾಲಕರು ಈ ಬಗ್ಗೆ ಪ್ರತಿಕ್ರಿಯಿಸಿ ಬಸ್ ದುರಸ್ತಿಯಾಗಿದೆ, ರಿಪೇರಿ ಮಾಡಿಸಿದ್ದರೂ ಪದೇ ಪದೇ ಕೆಟ್ಟು ನಿಲ್ಲುತ್ತಿದ್ದು ಮೇಲಾಧಿಕಾರಿಗಳ ಗಮನಕ್ಕೆ ತರಲಾಗಿದೆ. ಬಸ್ ಕೆಟ್ಟು ನಿಂತಿದ್ದರಿಂದ ಗ್ರಾಮಗಳಿಗೆ ತೆರಳಲು ಪ್ರಯಾಣಿಕರಿಗೆ ಬದಲಿ ಬಸ್ ವ್ಯವಸ್ಥೆ ಕಲ್ಪಿಸಿಕೊಡಲಾಗಿದೆ. ಕೊನೆಯಲ್ಲಿ ಮತ್ತೊಂದು ಮುಖ್ಯಾಂಶಗಳು. ಅದ್ಧೂರಿಯಾಗಿ ಜರುಗಿದ ದಲಿತ ಸಾಹಿತ್ಯ ಪರಿಷತ್ ಸಮ್ಮೇಳನ. ದಲಿತ ಸಾಹಿತ್ಯವೆಂಬುದು ಸಂಕಟಗಳ ಸ್ಫೋಟ. ಸಂವಿಧಾನದ ಮೇಲೆ ಗೌರವವಿದ್ದರೆ ಜಾತಿ ಧರ್ಮ ದ್ವೇಷವನ್ನು ವಿರೋಧಿಸಬೇಕು. ಬರಗೂರು ರಾಮಚಂದ್ರಪ್ಪ. 13ನೇ KSRP ಬೆಟಾಲಿಯನ್ ಸ್ಥಾಪನೆಗೆ ಈ ಭಾಗದ ಜನಪ್ರತಿನಿಧಿಗಳು ಧ್ವನಿ ಎತ್ತಿ ಸ್ಥಾಪನೆಗೆ ಮುಂದಾಗಲಿ. ಸಣ್ಣ ನರಸಿಂಹನಾಯ್ಕ. ದೇಶದಲ್ಲಿ ಬಹುತ್ವ ಸಂಸ್ಕೃತಿಯನ್ನು ನಾಶಪಡಿಸುವ ಹುನ್ನಾರ ನಡೆಯುತ್ತಿರುವುದು ಆತಂಕಕಾರಿ ಸಂಗತಿ. ಜಯದೇವಿ ಗಾಯಕ್ವಾಡ್. ಸಾವಿರದ 318ನೇ ದಿನಕ್ಕೆ ಕಾಲಿಟ್ಟ ರಾಯಚೂರು ಜಿಲ್ಲಾ ಏಮ್ಸ್ ಹೋರಾಟ. ಅದ್ಧೂರಿಯಾಗಿ ಜರುಗಿದ ದಲಿತ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರ ಭವ್ಯ ಮೆರವಣಿಗೆ. ಬಾಣಮೆ ಮತ್ತು ಹತ್ತಿಗೆ ಆಕಸ್ಮಿಕ ಬೆಂಕಿ ತಗುಲಿ ಲಕ್ಷಾಂತರ ರೂಪಾಯಿ ನಷ್ಟ. ಪಾಮನಕಲ್ಲೂರು 5A ಕಾಲುವೆ ನಿರ್ಮಾಣಕ್ಕೆ 990 ಕೋಟಿ ಹಣ ಬಿಡುಗಡೆ. ಹೋರಾಟಕ್ಕೆ ಸಂದ ಜಯ ಮಾನಸಯ್ಯ. ಮತ್ತು ಅಂಬೇಡ್ಕರ್ ವೃತ್ತದಲ್ಲಿ ಕೆಟ್ಟು ನಿಂತ ಸಾರಿಗೆ ಬಸ್, ಸಾರಿಗೆ ನಿಗಮಕ್ಕೆ ಪ್ರಯಾಣಿಕರಿಂದ ಶಾಪ. ದಲಿತ ಸಾಹಿತ್ಯ ಪರಿಷತ್ ರಾಜ್ಯ ಘಟಕ ಗದಗ್. 11ನೇ ಅಖಿಲ ಭಾರತ ದಲಿತ ಸಾಹಿತ್ಯ ಸಮ್ಮೇಳನ ರಾಯಚೂರು 20 ಹಾಗೂ 21ನೇ ಡಿಸೆಂಬರ್ 2025ರಂದು. ಸ್ಥಳ ಪಂಡಿತ್ ಸಿದ್ದರಾಮ ಜಮ್ಮಲ್ದಿನಿ ರಂಗಮಂದಿರ, ರಾಯಚೂರು. ಸಮ್ಮೇಳನದ ಅಧ್ಯಕ್ಷರಾದ ಡಾಕ್ಟರ್ ಜಯದೇವಿ ಗಾಯಕ್ವಾಡ, ಸಾಹಿತಿಗಳು ಯಾದಗಿರಿ ಭಾಗವಹಿಸಲಿದ್ದಾರೆ. ಬನ್ನಿ, ತಮಗೆಲ್ಲ ಹೃತ್ಪೂರ್ವಕ ಸ್ವಾಗತ ಕೋರುವವರು ಡಾಕ್ಟರ್ ಅರ್ಜುನ್ ಗೊಳಸಂಗಿ, ರಾಜ್ಯಾಧ್ಯಕ್ಷರು ದಲಿತ ಸಾಹಿತ್ಯ ಪರಿಷತ್ ಗದಗ್, ಹಾಗೂ ಟೈರಾಜ್ ಮರ್ಚೆಠಾಳ್, ದಲಿತ ಸಾಹಿತ್ಯ ಸಮ್ಮೇಳನ ಸಂಯೋಜಕರು, ರಾಯಚೂರು. Raichuru's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. CPS ಕಾಂಪ್ಲೆಕ್ಸ್, ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರ್. ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ಸ್ ಗೂಡ್ಸ್, ಫ್ಯಾನ್ಸ್ ಅಂಡ್ LED ಪ್ರಾಡಕ್ಟ್ಸ್, ನಿಯರ್ ಮಹಾವೀರ್ ಚೌಕ್, ಲೋಹರ್ವಾಡಿ, MG ರೋಡ್, ರಾಯಚೂರ್. ಇಲ್ಲಿಗೆ ವಾರ್ತೆ ಮುಕ್ತಾಯಿತು. ಮುಂದಿನ ವಾರ್ತೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.